ನಮಸ್ಕಾರ ಸ್ನೇಹಿತರೆ, ಪೂರ್ಣದೃಷ್ಟಿ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಆದರ್ಶ್ AS, ಎಜುಕೇಟರ್, ಪೂರ್ಣದೃಷ್ಟಿ ಅಕಾಡೆಮಿ. ವಿಲೇಜ್ ಅಕೌಂಟೆಂಟ್ ಆಫೀಸರ್, PDO, FDA, SDA ಮತ್ತು ಗ್ರೂಪ್ C ನೇಮಕಾತಿ ಪರೀಕ್ಷೆಗಳಲ್ಲಿ ಕಂಪ್ಯೂಟರ್ ಜ್ಞಾನದ ಮೇಲೆ ಕೇಳಲಾಗುವ MS ವರ್ಡ್ ಮೇಲಿನ ಸಂಭಾವ್ಯ ಪ್ರಶ್ನೆಗಳನ್ನು ಇಂದಿನ ತರಗತಿಗಳಲ್ಲಿ ನೋಡೋಣ. ಮೊದಲನೇ ಪ್ರಶ್ನೆ ಹೀಗಿದೆ: ಗಣಕಯಂತ್ರದ ಸ್ಕ್ರೀನ್ನಲ್ಲಿರುವ ಬ್ಲಿಂಕಿಂಗ್ ಸಿಂಬಲ್ ಯಾವುದು? ಆಪ್ಷನ್ ಎ ಕರ್ಸರ್, ಆಪ್ಷನ್ ಬಿ ಲೋಗೋ, ಆಪ್ಷನ್ ಸಿ ಮೌಸ್, ಆಪ್ಷನ್ ಡಿ ಹ್ಯಾಂಡ್. ಸರಿಯಾದ ಉತ್ತರ ಕರ್ಸರ್. ಅಂದರೆ ಸ್ಕ್ರೀನ್ ಮೇಲೆ ಸಣ್ಣದಾಗಿ ಕ್ಯಾಪಿಟಲ್ I ಶೇಪಲ್ಲಿರುತ್ತೆ ಕರ್ಸರ್. ಅದು ಯಾವಾಗಲೂ ಬ್ಲಿಂಕ್ ಆಗ್ತಾ ಇರುತ್ತೆ. ಯೂಸರಿಗೆ ಟೈಪ್ ಮಾಡಲಿಕ್ಕೆ ಅದು ಸೂಚನೆ ನೀಡ್ತಾ ಇರುತ್ತೆ. ಓಕೆ, ನೆಕ್ಸ್ಟ್ ಪ್ರಶ್ನೆ: MS ವರ್ಡ್ ದಸ್ತಾವೇಜಿನಲ್ಲಿ ಬಳಸಲಾಗುವ ಡಿಫಾಲ್ಟ್ ಫಾಂಟ್ ಯಾವುದು? ನಾವು MS ವರ್ಡ್ನ ಓಪನ್ ಮಾಡ್ತೀವಿ, ಡಿಫಾಲ್ಟ್ ಆಗಿ ಒಂದು ಫಾಂಟ್ ನೇಮ್ ಇರ್ತದೆ. ಆ ಫಾಂಟ್ ನೇಮ್ನ ಯಾವುದು ಅಂತ ಕೇಳಿದ್ದಾರೆ ಪ್ರಶ್ನೆಯಲ್ಲಿ. ಆಪ್ಷನ್ಸ್ ನೋಡೋದಾದರೆ ಆಪ್ಷನ್ ಎ ಏರಿಯಲ್, ಆಪ್ಷನ್ ಬಿ ಟೈಮ್ಸ್ ನ್ಯೂ ರೋಮನ್, ಆಪ್ಷನ್ ಸಿ ಕ್ಯಾಲಿಬ್ರಿ, ಆಪ್ಷನ್ ಡಿ ಯಾವುದು ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಸಿ ಕ್ಯಾಲಿಬ್ರಿ. ಮುಂದಿನ ಪ್ರಶ್ನೆ: ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. MS ವರ್ಡ್ನಲ್ಲಿ ಝೂಮ್ ಶೇಕಡವಾರು 500 ಇದೆ ಅಂತ ಹೇಳಿದ್ದಾರೆ. ಆಪ್ಷನ್ ಬಿ MS ಎಕ್ಸೆಲ್ನಲ್ಲಿ ಗರಿಷ್ಠ ಝೂಮ್ 400 ಇರುತ್ತೆ ಅಂತ ಹೇಳಿದ್ದಾರೆ. ಆಪ್ಷನ್ ಸಿ MS ಪವರ್ ಪಾಯಿಂಟ್ನಲ್ಲಿ ಗರಿಷ್ಠ ಝೂಮ್ ಶೇಕಡವಾರು 400 ಇರುತ್ತೆ ಅಂತ ಹೇಳಿದ್ದಾರೆ. ಅಂದರೆ ಮ್ಯಾಕ್ಸಿಮಮ್ ಝೂಮ್ ಎಲ್ಲಿವರೆಗೆ ಇರುತ್ತೆ ಅಂತ ಪ್ರಶ್ನೆ ಆಗಿದೆ. MS ವರ್ಡ್ನಲ್ಲಿ ಮ್ಯಾಕ್ಸಿಮಮ್ ಝೂಮ್ 500 ಅಂತ ಹೇಳಿದ್ದಾರೆ, MS ಎಕ್ಸೆಲ್ನಲ್ಲಿ 400 ಅಂತ ಹೇಳಿದ್ದಾರೆ, ಪವರ್ ಪಾಯಿಂಟಲ್ಲಿ ಕೂಡ 400 ಅಂತ ಹೇಳಿದ್ದಾರೆ. ಸರಿಯಾದ ಉತ್ತರ A, B, C ಸರಿ. ಯಾಕೆಂದರೆ ಎಲ್ಲ ಹೇಳಿಕೆಗಳು ಕೂಡ ಸರಿಯಾಗಿದೆ ಸ್ನೇಹಿತರೆ. ಮುಂದಿನ ಪ್ರಶ್ನೆ: MS ವರ್ಡ್ ರೂಲರ್ನಲ್ಲಿ ಕೆಳಗಿನ ಯಾವ ಆಯ್ಕೆಯು ಲಭ್ಯವಿಲ್ಲ? MS ವರ್ಡ್ನ ಓಪನ್ ಮಾಡಿದಾಗ ನಿಮಗೆ ಮೇಲ್ಗಡೆ ವರ್ಟಿಕಲ್ ಮತ್ತು ಹಾರಿಜಾಂಟಲ್ ರೂಲರ್ಗಳು ಕಾಣ್ತವೆ. ಆ ರೂಲರಲ್ಲಿ ಯಾವ ಆಪ್ಷನ್ ಇಲ್ಲ ಅಂತ ಕೇಳಿದ್ದಾರೆ ಪ್ರಶ್ನೆ. ಆಪ್ಷನ್ ಎ ಎಡ ಇಂಡೆಂಟ್, ಆಪ್ಷನ್ ಬಿ ಬಲ ಇಂಡೆಂಟ್, ಆಪ್ಷನ್ ಸಿ ಕೇಂದ್ರ ಇಂಡೆಂಟ್, ಆಪ್ಷನ್ ಡಿ ಟ್ಯಾಬ್ ನಿಲುಗಡೆ ಸ್ಥಾನಗಳು. ಅಂದರೆ ಟ್ಯಾಬ್ ಸ್ಟಾಪ್ ಪಾಯಿಂಟ್ಸ್ ಅಂತ ಹೇಳಿದ್ದಾರೆ. ಓಕೆ, ಸರಿಯಾದ ಉತ್ತರ ಆಪ್ಷನ್ ಸಿ ಕೇಂದ್ರ ಇಂಡೆಂಟ್ ಅಥವಾ ಸೆಂಟರ್ ಇಂಡೆಂಟ್ ಇರೋದಿಲ್ಲ. ಯಾಕೆ ಅಂತಂದರೆ ಲೆಫ್ಟ್ ಇಂಡೆಂಟ್ ಇರುತ್ತೆ. ಲೆಫ್ಟ್ ಇಂಡೆಂಟ್ ಯಾಕೆ ಇರುತ್ತದೆ ಅಂತಂದರೆ ಲೆಫ್ಟ್ ಮಾರ್ಜಿನ್ನ ಸೆಟ್ ಮಾಡಲಿಕ್ಕೋಸ್ಕರ ಇರ್ತದೆ. ರೈಟ್ ಇಂಡೆಂಟ್ ಕೂಡ ರೈಟ್ ಮಾರ್ಜಿನ್ ಸೆಟ್ ಮಾಡಲಿಕ್ಕೋಸ್ಕರ ಇರ್ತದೆ. ಟ್ಯಾಬ್ ಸ್ಟಾಪ್ ಪಾಯಿಂಟ್ ಏನಕ್ಕೆ ಅಂತಂದರೆ ನಿಮಗೆ ಎಲ್ಲಿಗೆ ಮಾರ್ಜಿನ್ ಬೇಕು ಅಲ್ಲಿಗೆ ನೀವು ಟ್ಯಾಬ್ ಶುರು ಮಾಡಲಿಕ್ಕೆ ಟ್ಯಾಬ್ ಸ್ಟಾಪ್ ಪಾಯಿಂಟ್ಸ್ಗಳು ಕೂಡ ಲಭ್ಯವಿರುತ್ತೆ. ಆದರೆ ಸೆಂಟರ್ ಇಂಡೆಂಟ್ ಲಭ್ಯ ಇರೋದಿಲ್ಲ. ಮುಂದಿನ ಪ್ರಶ್ನೆ: MS ವರ್ಡ್ ಫೈಲ್ ಯಾವ ಎಕ್ಸ್ಟೆನ್ಷನ್ನಿಂದ ಗಣಕಯಂತ್ರ ಇಡಲಾಗುತ್ತದೆ? ನಾವೇನು MS ವರ್ಡಲ್ಲಿ ಒಂದು ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡ್ತೀವಿ, ಅದನ್ನು ಯಾವ ಫೈಲ್ ಎಕ್ಸ್ಟೆನ್ಷನಲ್ಲಿ ಇಡ್ತೀವಿ ಅಂತ ಕೇಳಿದರೆ ಆಪ್ಷನ್ ಎ .PDF, ಆಪ್ಷನ್ ಬಿ .TXT, ಆಪ್ಷನ್ ಸಿ .DOC, ಆಪ್ಷನ್ ಡಿ .JPG. ಸರಿಯಾದ ಉತ್ತರ ಆಪ್ಷನ್ ಸಿ .DOC. MS ವರ್ಡ್ನಲ್ಲಿ ತಯಾರಾದಂಥ ಎಲ್ಲ ಕಡತ ಫೈಲ್ಗಳನ್ನು ನಾವು .DOC ಎಕ್ಸ್ಟೆನ್ಷನಲ್ಲಿ ಇಡ್ತೇವೆ. .DOC ಫುಲ್ ಫಾರ್ಮ್ ಅಂತಂದರೆ ಡಾಕ್ಯುಮೆಂಟ್ ಅಂತ ಅರ್ಥ. ಕೆಳಗಡೆ ವಿವರಣೆ ಗಮನಿಸ್ಬೋದು ಸ್ನೇಹಿತರೆ. ಇನ್ನು PDF ಅಂತಂದರೆ ಫುಲ್ ಫಾರ್ಮ್ ಪೋರ್ಟಬಲ್ ಡಾಕ್ಯುಮೆಂಟ್ ಫಾರ್ಮ್ಯಾಟ್. ಸುಮಾರು ಪರೀಕ್ಷೆಗಳಲ್ಲಿ PDF ಬಗ್ಗೆ ಕೇಳಿದ್ದಾರೆ, ಅದ್ರ ಫುಲ್ ಫಾರ್ಮ್ನ ಕೇಳಿದ್ದಾರೆ. ಇನ್ನು TXT ಅಂತ ಅಂದರೆ ಟೆಕ್ಸ್ಟ್ ಫೈಲ್ ಡಾಕ್ಯುಮೆಂಟ್. ನೋಟ್ ಪ್ಯಾಡಲ್ಲಿ ನಾವು ಕ್ರಿಯೇಟ್ ಮಾಡಿದಂಥ ಎಲ್ಲ ಫೈಲ್ಗಳು .TXTಯಲ್ಲಿ ಫೈಲ್ ಎಕ್ಸ್ಟೆನ್ಷನಲ್ಲಿ ಸ್ಟೋರ್ ಆಗ್ತದೆ. ಇನ್ನು JPG ಅಂತಂದರೆ ಜಾಯಿಂಟ್ ಫೋಟೋಗ್ರಾಫಿಕ್ ಎಕ್ಸ್ಪರ್ಟ್ ಗ್ರೂಪ್, ಇದರ ಫುಲ್ ಫಾರ್ಮ್ ಆಗಿದೆ. ಮುಂದಿನ ಪ್ರಶ್ನೆ: MS ವರ್ಡ್ನಲ್ಲಿ ಇನ್ಸರ್ಟ್ ಎಂಡ್ ನೋಟ್ ಎಲ್ಲಿ ಕಾಣುವಿರಿ? ಆಪ್ಷನ್ ಎ ಫೈಲ್ ಮೆನು, ಆಪ್ಷನ್ ಬಿ ರೆಫರೆನ್ಸಸ್ ಮೆನು, ಆಪ್ಷನ್ ಸಿ ಮೇಲಿಂಗ್ಸ್ ಮೆನು, ಆಪ್ಷನ್ ಡಿ ಡಿಸೈನ್ ಮೆನು ಅಂತ ಹೇಳಿದ್ದಾರೆ. ಓಕೆನಾ? ಸರಿಯಾದ ಉತ್ತರ ಬಂದರೆ ರೆಫರೆನ್ಸಸ್ ಮೆನು. ಇನ್ಸರ್ಟ್ ಎಂಡ್ ನೋಟ್ಗಳನ್ನು ನಾವು ರೆಫರೆನ್ಸ್ ಮೆನುನಲ್ಲಿ ನೋಡ್ತೇವೆ. ಓಕೆನಾ? MS ವರ್ಡ್ನ ನೀವು ಓಪನ್ ಮಾಡಿದಾಗ ಅಲ್ಲಿ ರೆಫರೆನ್ಸ್ ಮೆನುಗೆ ಹೋದರೆ ರೆಫರೆನ್ಸ್ ಮೇನ್ ಮೆನುವಲ್ಲಿ ಫೂಟ್ ನೋಟ್ಸ್ ಅನ್ನೋ ಒಂದು ಸಬ್ ಮೆನು ಇದೆ. ಅದರಲ್ಲಿ ನಾವು ಇನ್ಸರ್ಟ್ ಎಂಡ್ ನೋಟ್ನ ಕಾಣ್ತೇವೆ. ಓಕೆನಾ? ಇನ್ನು ಇನ್ಸರ್ಟ್ ಎಂಡ್ ನೋಟ್ನ ನಾವು ಈ ರೀತಿ ಪಾತ್ ಇಲ್ದೇ ಕೂಡ ಡೈರೆಕ್ಟಾಗಿ ನಾವು ಅಪ್ಲೈ ಮಾಡ್ಬೋದು. ಯಾವ ರೀತಿ ಅಂತಂದರೆ ವಿತ್ ಶಾರ್ಟ್ಕಟ್ ಕೀ ಅಂತ ಹೇಳ್ಬೋದು. Alt+Ctrl+Dನ ಪ್ರೆಸ್ ಮಾಡಿದರೆ ಇನ್ಸರ್ಟ್ ಎಂಡ್ ನೋಟ್ ಆಪ್ಷನ್ ನಮಗೆ ಕಾಣುತ್ತೆ. ಇನ್ನು ಫೂಟ್ ನೋಟ್ ಬೇಕು ಅಂತಂದರೆ Alt+Ctrl+Fನ ನಾವು ಟೈಪ್ ಮಾಡಿದ್ರೆ ಇನ್ಸರ್ಟ್ ಫೂಟ್ ನೋಟ್ ನಮಗೆ ಲಭ್ಯವಿರುತ್ತೆ ಸ್ನೇಹಿತರೆ.
ಮುಂದಿನ ಪ್ರಶ್ನೆ, ಫಾರ್ಮ್ಯಾಟಿಂಗ್ ಟೂಲ್ಬಾರ್ನಲ್ಲಿರುವ ಫಾಂಟ್ ಗಾತ್ರ ಟೂಲ್ ಈ ಕೆಳಗಿನ ಅತ್ಯಂತ ಸಣ್ಣ ಮತ್ತು ದೊಡ್ಡ ಫಾಂಟ್ ಗಾತ್ರ ಹೊಂದಿರುತ್ತೆ ಕೇಳಿದ್ದಾರೆ. ಅಂದರೆ MS ವರ್ಡ್ನಲ್ಲಿ ಲಭ್ಯವಿರುವ ಮಿನಿಮಮ್ ಫಾಂಟ್ ಸೈಜ್ ಮತ್ತು ಮ್ಯಾಕ್ಸಿಮಮ್ ಫಾಂಟ್ ಸೈಜ್ ಬಗ್ಗೆ ಪ್ರಶ್ನೆ ಕೇಳಿದ್ದಾರೆ. ಆಪ್ಷನ್ ಎ 6 ಮತ್ತು 70, ಆಪ್ಷನ್ ಬಿ 8 ಮತ್ತು 72, ಆಪ್ಷನ್ ಸಿ 8 ಮತ್ತು 92, ಆಪ್ಷನ್ ಡಿ 10 ಮತ್ತು 100. ಸರಿಯಾದ ಉತ್ತರ ಆಪ್ಷನ್ ಬಿ 8 ಮತ್ತು 72. ಓಕೆನಾ. MS ವರ್ಡ್ನಲ್ಲಿ ಮಿನಿಮಮ್ ಫಾಂಟ್ ಸೈಜ್ ಬಂದ್ಬಿಟ್ಟು 8 ಆಗಿರುತ್ತದೆ, ಇನ್ನು ಮ್ಯಾಕ್ಸಿಮಮ್ ಫಾಂಟ್ ಸೈಜ್ ಬಂದ್ಬಿಟ್ಟು 72 ಆಗಿರುತ್ತೆ ಸ್ನೇಹಿತರೆ. ಇದನ್ನು ಕಲೀಲಿಕ್ಕೆ ಇನ್ನೊಂದು ಟ್ರಿಕ್ ಇದೆ, ಏನು ಅಂತಂದರೆ 8 9s 72. ಇದನ್ನು ನೀವು ಮರೆಯಲ್ಲ ಅನಿಸುತ್ತೆ. 8 9s 72 ಆನ್ಸರ್ ಆಗುತ್ತೆ. ಹಾಗಾಗಿ ನೆನ್ಪಿಟ್ಕೋಬೋದು. 8 ಮಿನಿಮಮ್ ಫಾಂಟ್ ಸೈಜ್ ಮತ್ತು ಮ್ಯಾಕ್ಸಿಮಮ್ ಫಾಂಟ್ ಸೈಜ್ 72 ಆಗಿರುತ್ತೆ. ಮುಂದಿನ ಪ್ರಶ್ನೆ, ಯಾವ ಶಾರ್ಟ್ಕಟ್ ಕೀಗಳ ಸಂಯೋಜನೆಯನ್ನು ನೀವು MS ವರ್ಡ್ನಲ್ಲಿ ಅಪ್ಪರ್ ಕೇಸ್ನಲ್ಲಿ ಲಭ್ಯವಿರುವ ಪಠ್ಯವನ್ನು ಲೋಯರ್ ಕೇಸ್ಗೆ ಬದಲಾಯಿಸಲು ಬಳಸ್ತೀರಾ ಅಂತ ಕೇಳಿದ್ದಾರೆ ಪ್ರಶ್ನೆ. ಆಪ್ಷನ್ ಎ Ctrl+L, ಆಪ್ಷನ್ ಬಿ Shift+F3, ಆಪ್ಷನ್ ಸಿ Ctrl+Shift+A, ಆಪ್ಷನ್ ಡಿ Shift+Alt+F5. ಸರಿಯಾದ ಉತ್ತರ Shift+F3. ಅಂದರೆ ಕ್ಯಾಪಿಟಲ್ ಲೆಟ್ರಲ್ಲಿರುವಂಥ ಟೆಕ್ಸ್ಟ್ಗಳನ್ನು ಸ್ಮಾಲ್ ಲೆಟ್ರಿಗೆ ಕನ್ವರ್ಟ್ ಮಾಡಲಿಕ್ಕೆ ಯಾವ ಶಾರ್ಟ್ಕಟ್ ಕೀ ಬಳಸ್ತೀರ ಅಂತ ಕೇಳಿದ್ದಾರೆ. ಅದಕ್ಕೆ ಸರಿಯಾದ ಉತ್ತರ Shift+F3. Shift+F3 ಶಾರ್ಟ್ಕಟ್ ಕೀ ಅಪ್ಲೈ ಮಾಡೋದ್ರ ಮೂಲಕ ಈ ಅಪ್ಪರ್ ಕೇಸಲ್ಲಿರೋ ಒಂದು ಟೆಕ್ಸ್ಟ್ಗಳನ್ನು ನಾವು ಲೋಯರ್ ಕೇಸ್ಗೆ ಬದಲಾಯಿಸ್ಬೋದು. ಮುಂದಿನ ಪ್ರಶ್ನೆ, ವಾಟರ್ ಮಾರ್ಕ್ ಲಭ್ಯವಿರುವುದು ಎಲ್ಲಿ ಕೇಳಿದ್ದಾರೆ. ವಾಟರ್ ಮಾರ್ಕ್ ಎಲ್ಲಿರುತ್ತೆ ಅಂತ ಆಪ್ಷನ್ ಕೇಳಿದ್ದಾರೆ, ಅಂದರೆ ಯಾವ ಮೆನುಲಿ ಇರುತ್ತೆ ಅಂತ ಕ್ವಶನ್ ಆಗಿದೆ. ಆಪ್ಷನ್ ಎ ಇನ್ಸರ್ಟ್ ಮೆನು, ಆಪ್ಷನ್ ಬಿ ಎಡಿಟ್ ಮೆನು, ಆಪ್ಷನ್ ಸಿ ಪೇಜ್ ಲೇಔಟ್ ಮೆನು, ಆಪ್ಷನ್ ಡಿ ಫಾರ್ಮ್ಯಾಟ್ ಮೆನು. ಸರಿಯಾದ ಉತ್ತರ ಆಪ್ಷನ್ ಸಿ ಪೇಜ್ ಲೇಔಟ್ ಮೆನು. ವಾಟರ್ ಮಾರ್ಕ್ ಲಭ್ಯವಿರುವುದು ಪೇಜ್ ಲೇಔಟ್ ಮೆನುವಲ್ಲಿ ಲಭ್ಯವಿರುತ್ತೆ. ನೀವು ನೋಡಿರ್ತೀರಾ ಪ್ರಶ್ನೆ ಪತ್ರಿಕೆಯಲ್ಲಿ ಕಾನ್ಫಿಡೆನ್ಷಿಯಲ್ ಅಂತ ಹೇಳ್ಬಿಟ್ಟು ಪ್ರಶ್ನೆ ಪತ್ರಿಕೆಯಲ್ಲಿ ಬ್ಯಾಕ್ಗ್ರೌಂಡಲ್ಲಿ ದೊಡ್ಡದಾಗಿ ಬರೆದಿರ್ತಾರೆ. ಓಕೆನಾ, ಅದನ್ನು ವಾಟರ್ ಮಾರ್ಕ್ ಅಂತ ಕರೀತಾರೆ. ಆ ವಾಟರ್ ಮಾರ್ಕನ್ನು ಹೇಗೆ ಅಪ್ಲೈ ಮಾಡ್ತೀವಿ ಅಂತಂದರೆ ಪೇಜ್ ಲೇಔಟ್ ಮೆನುವಲ್ಲಿರುವ ಪೇಜ್ ಬ್ಯಾಕ್ಗ್ರೌಂಡ್ ಸಬ್ ಮೆನುವಲ್ಲಿ ವಾಟರ್ ಮಾರ್ಕ್ ಆಪ್ಷನ್ ಇರುತ್ತೆ. ಅದ್ರ ಮೂಲಕ ಏನು ಮಾಡ್ಬೋದು, ಒಂದು ಡಾಕ್ಯುಮೆಂಟ್ಗೆ ವಾಟರ್ ಮಾರ್ಕ್ನ ಅಪ್ಲೈ ಮಾಡ್ಬೋದು. ಓಕೆ. ಮುಂದಿನ ಪ್ರಶ್ನೆ, ವರ್ಡ್ನಲ್ಲಿ ಸೂಪರ್ ಸ್ಕ್ರಿಪ್ಟ್ ಬರೆಯಲು ಉಪಯೋಗಿಸುವ ಕೀಲಿ ಸಂಯೋಜನೆ ಯಾವುದು ಕೇಳಿದ್ದಾರೆ. ಅಂದರೆ ಸೂಪರ್ ಸ್ಕ್ರಿಪ್ಟ್ ಅಂತಂದರೆ x⁴ ಅಂತ ಕೇಳ್ತೀವಲ್ಲ, x² ಅಂತ ಹೇಳ್ತೀವಿ, a² ಅಂತ ಹೇಳ್ತೀವಿ. ಅಂದರೆ ಟಾಪ್ ಈಗ ಏನು ಲೆಟರ್ ಇರುತ್ತೆ ಅದರ ಹೆಡ್ ಮೇಲೆ ಬರುವಂತಹ ಅಕ್ಷರಗಳು, ಅದನ್ನು ಸೂಪರ್ ಸ್ಕ್ರಿಪ್ಟ್ ಅಂತ ಹೇಳ್ತಾರೆ. ಅದನ್ನು ನೀವು ಯಾವ ರೀತಿ ಅಪ್ಲೈ ಮಾಡ್ತೀರಾ ಶಾರ್ಟ್ಕಟ್ ಕೀಲಿ ಅಂತ ಕೇಳಿದ್ದಾರೆ. ಆಪ್ಷನ್ ಎ Ctrl+=, ಆಪ್ಷನ್ ಬಿ Ctrl+Shift+=, ಆಪ್ಷನ್ ಸಿ Shift+Alt+=, ಆಪ್ಷನ್ ಡಿ Alt+Ctrl=. ಸರಿಯಾದ ಉತ್ತರ ಆಪ್ಷನ್ ಬಿ Ctrl+Shift+=. ನೋಡಿ ಸ್ಲೈಡಲ್ಲಿ ನಿಮ್ಗೆ ಕಾಣ್ತಾ ಇದೆ, ಸೂಪರ್ ಸ್ಕ್ರಿಪ್ಟ್ ಅಂತಂದರೆ x² ಅಂತ ಇದೆ. ಅಂದರೆ ಏನು ಆ ಟೆಕ್ಸ್ಟ್ ಇದೆ ಅದರ ತಲೆಭಾಗದಲ್ಲಿ ಕಂಡು ಬರುವಂತಹ ವ್ಯಾಲ್ಯೂ 2, ಅದನ್ನು ನಾವು ಟೈಪ್ ಮಾಡಬೇಕು ಅಂತಂದರೆ ಸೂಪರ್ ಸ್ಕ್ರಿಪ್ಟ್ ಆಗಿ ಮಾಡಬೇಕು ಅಂತಂದರೆ Ctrl+Shift+=ನ ನಾವು ಶಾರ್ಟ್ಕಟ್ ಕೀ ಹಾಕಿದರೆ ನಮಗೆ ಏನಾಗುತ್ತೆ, ಕರ್ಸರ್ ಅಲ್ಲಿಗೆ ಬಂದು ನಿಲ್ಲುತ್ತೆ. ಟಾಪಿಗೆ ಹೆಡ್ ಅಂದರೆ ಏನು ಅಕ್ಷರ ಇರುತ್ತೆ ಅದರ ಟಾಪಿಗೆ ಬಂದು ಕರ್ಸರ್ ನಿಲ್ಲುತ್ತೆ. ಇನ್ನು ನನಗೆ ಕೆಳಗಡೆ ಬೇಕು, ಬೇಸ್ ಲೈನ್ ಏನಿದೆ ಎಕ್ಸ್ ಇದೆಯಲ್ಲ, ಎಕ್ಸ್ನ ಬೇಸ್ ಲೈನ್ ಕೆಳಗಡೆ ನನಗೆ ಕರ್ಸರ್ ಬರಬೇಕು, ಎಕ್ಸ್ ಕೆಳಗಡೆ 2 ಬರ್ತಿದ್ದಾರಲ್ಲ ಆ ರೀತಿ ಬರಬೇಕು ಅಂತಂದರೆ Ctrl+=ನ ನಾವು ಪ್ರೆಸ್ ಮಾಡಿದರೆ ಸಾಕು, ಸಬ್ಸ್ಕ್ರಿಪ್ಟ್ ಆಗಿ ಆ ಅಕ್ಷರದ ಬುಡಭಾಗದಲ್ಲಿ ಏನಾಗುತ್ತೆ ಕರ್ಸರ್ ನಮಗೆ ಕಂಡು ಬರುತ್ತೆ. ಇದರಿಂದ ನಾವು ಸಬ್ಸ್ಕ್ರಿಪ್ಟ್ಗಳನ್ನು ನಾವು ಎಂಟ್ರಿ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಸ್ನೇಹಿತರೆ. ಮುಂದಿನ ಪ್ರಶ್ನೆ, ಮೈಕ್ರೋಸಾಫ್ಟ್ ವರ್ಡ್ನಲ್ಲಿ ಕೆಳಗಿನ ಯಾವ ವೈಶಿಷ್ಟ್ಯವು ಆಯ್ಕೆ ಮಾಡಿದ ಪಠ್ಯದ ಬಣ್ಣವನ್ನು ಬದಲಾಯಿಸಲು ನಮಗೆ ಅನುಮತಿಸಿದ ಕೇಳಿದ್ದಾರೆ. ಆಪ್ಷನ್ ಎ ಬಣ್ಣವನ್ನು ಬದಲಾಯಿಸಿ, ಆಪ್ಷನ್ ಬಿ ಪಠ್ಯದ ಬಣ್ಣ, ಆಪ್ಷನ್ ಸಿ ಫಾಂಟ್ ಬಣ್ಣ, ಆಪ್ಷನ್ ಡಿ ಹಿನ್ನೆಲೆ ಬಣ್ಣ. ಸರಿಯಾದ ಉತ್ತರ ಆಪ್ಷನ್ ಸಿ ಫಾಂಟ್ ಬಣ್ಣ. ಅಂತಂದರೆ ಈಗ ನಾವು ಟೈಪ್ ಮಾಡಿದಂತಹ ಅಕ್ಷರಗಳನ್ನು ಬಣ್ಣ ಬದಲಾಯಿಸೋದು ಅಂತಂದರೆ, ಈಗ ಏನು ನಾವು ಟೈಪ್ ಮಾಡಿರೋ ಅಕ್ಷರಗಳೆಲ್ಲ ಬ್ಲ್ಯಾಕಲ್ಲಿ ಇರುತ್ತಲ್ಲ, ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಇರ್ತದೆ, ಅದನ್ನು ನಾವು ಕಲರ್ಫುಲ್ಲಾಗಿ ಮಾಡಬೇಕು. ನೀವು ನೋಡಿ ಈಗ ಏನು ನಾವು ಸ್ಲೈಡಲ್ಲಿ ನೋಡ್ತಾ ಇದ್ದೀರಾ, ಕ್ವಶನ್ಸ್ ಎಲ್ಲ ಏನಿದೆ ರೆಡ್ ಕಲರಲ್ಲಿದೆ, ಆನ್ಸರ್ ಕೂಡ ಗ್ರೀನ್ ಕಲರ್ಲಿದೆ. ಈ ರೀತಿ ಅಕ್ಷರಗಳ ಬಣ್ಣ ಬದಲಾಯಿಸಿದ ನಾವು ಫಾಂಟ್ ಕಲರ್ ಚೇಂಜ್ ಅಂತ ಕರಿತೀವಿ. ಈ ಫಾಂಟ್ ಕಲರ್ ಹೇಗೆ ಚೇಂಜ್ ಮಾಡೋದು ಅಂತಂದರೆ, ಹೋಮ್ ಮೆನುಗೆ ಹೋಗ್ಬಿಟ್ಟು ಅಲ್ಲಿ ಫಾಂಟ್ ಸಬ್ ಮೆನು ಆಯ್ಕೆ ಮಾಡ್ಕೋಬೇಕು. ಅಲ್ಲಿ ಫಾಂಟ್ ಕಲರ್ ಒಂದು ಆಪ್ಷನ್ ಇರುತ್ತೆ, ಅದರ ಮೂಲಕ ಏನು ಮಾಡ್ಬೋದು, ಟೆಕ್ಸ್ಟ್ಗಳ ಬಣ್ಣವನ್ನು ಅಥವಾ ಫಾಂಟ್ಗಳ ಬಣ್ಣವನ್ನು ನಾವು ಚೇಂಜ್ ಮಾಡ್ಬೋದಾಗಿದೆ ಸ್ನೇಹಿತರೆ. ಮುಂದಿನ ಪ್ರಶ್ನೆ, MS ವರ್ಡ್ನಲ್ಲಿ ಬೇಸ್ ಲೈನ್ ಮೇಲೆ ಚಿಕ್ಕದಾಗಿರುವ ಮತ್ತು ಮೇಲೆದ್ದಿರುವ ಕ್ಯಾರೆಕ್ಟರನ್ನು ಹೀಗೆನ್ನುತ್ತಾರೆ.
ಓಕೆನಾ. ಆಪ್ಷನ್ ಎ ರೈಸ್, ಆಪ್ಷನ್ ಬಿ ಔಟ್ಲೈನ್ಡ್, ಆಪ್ಷನ್ ಸಿ ಕ್ಯಾಪ್ ಸ್ಕ್ರಿಪ್ಟ್, ಆಪ್ಷನ್ ಡಿ ಸೂಪರ್ ಸ್ಕ್ರಿಪ್ಟ್. ಸರಿಯಾದ ಉತ್ತರ ಸೂಪರ್ ಸ್ಕ್ರಿಪ್ಟ್. ಈಗ ತಾನೇ ಚರ್ಚೆ ಮಾಡಿದ್ವಿ. ಇನ್ನೇನು ಕ್ವಶನ್ ಕೇಳಿದ್ರೆ ಅಂತಂದರೆ ಬೇಸ್ ಲೈನ್ ಮೇಲೆ ಎದ್ದಿರುವ ಒಂದು ಕ್ಯಾರೆಕ್ಟರ್ ಅಂತಂದರೆ ಈಗೇನು ಎಕ್ಸ್ ಇದೆಯಲ್ಲ ಅದು ಬೇಸ್ ಲೈನ್ ಮೇಲಿದೆ, ಅದರ ಮೇಲ್ಗಡೆ ಕರ್ಸರ್ ಹೋಗಬೇಕು, ಅಲ್ಲಿರೋ ಕ್ಯಾರೆಕ್ಟರ್ ನಾವು ಎಂಟ್ರಿ ಮಾಡಬೇಕು ಅಂತಂದರೆ ನಾವು ಸೂಪರ್ ಸ್ಕ್ರಿಪ್ಟ್ನ ಆಯ್ಕೆ ಮಾಡ್ಕೋಬೇಕು. ಸೂಪರ್ ಸ್ಕ್ರಿಪ್ಟ್ ಹೇಗೆ ನಾವು ಅಪ್ಲೈ ಮಾಡ್ತೀವಿ ಅಂದರೆ Ctrl+Shift+=ನ ಶಾರ್ಟ್ಕಟ್ ಟೈಪ್ ಮಾಡೋದ್ರ ಮೂಲಕ ಸೂಪರ್ ಸ್ಕ್ರಿಪ್ಟ್ನ ಆಯ್ಕೆ ಮಾಡ್ಕೊತೀವಿ. ಇಲ್ಲ ಅಂದರೂ ಕೂಡ ಫಾಂಟ್ ಮೆನುವಲ್ಲಿ ನಮಗೆ ಸೂಪರ್ ಸ್ಕ್ರಿಪ್ಟ್ನ ಆಪ್ಷನ್ ಕೂಡ ಲಭ್ಯವಿರುತ್ತೆ ಸ್ನೇಹಿತರೆ. ಮುಂದಿನ ಪ್ರಶ್ನೆ, ವರ್ಡ್ ಪ್ರೊಸೆಸಿಂಗ್ನಲ್ಲಿ 4ನೇ ಪ್ಯಾರದ ನಂತರ ಇಡುವುದಕ್ಕಾಗಿ 2ನೇ ಪ್ಯಾರವನ್ನು ಸ್ಥಳಾಂತರಿಸುವುದಕ್ಕೆ ಪರಿಣಾಮಕಾರಿಯಾದ ವಿಧಾನ ಕೇಳಿದ್ದಾರೆ. ಓಕೆನಾ. ಅಂದರೆ ನಾವು ಟೈಪ್ ಮಾಡಿರೋ ಮಾಹಿತಿ ಏನಾಗಿದೆ, 2ನೇ ಪ್ಯಾರದಲ್ಲಿರೋ ಮಾಹಿತಿನ 4ನೇ ಪ್ಯಾರಕ್ಕೆ ನಾವು ಶಿಫ್ಟ್ ಮಾಡಬೇಕು. ಅವಾಗ ನೀವೇನು ಮಾಡ್ತೀರಿ ಅಂತ ಕ್ವಶನ್ ಕೇಳಿದ್ದಾರೆ. ಈ ಒಂದು 4 ಪ್ಯಾರಗಳನ್ನು ನಾವು ಟೈಪ್ ಮಾಡಿದ್ದೀವಿ, MS ವರ್ಡ್ನಲ್ಲಿ ಟೈಪ್ ಮಾಡಿದ್ವಿ. ಓಕೆನಾ. 2ನೇ ಪ್ಯಾರನ ನಾವು 4ನೇ ಪ್ಯಾರದ ನಂತರ ಇಡಬೇಕು. ಆ 2ನೇ ಪ್ಯಾರ ಅಲ್ಲಿ ಏನಾಗಬೇಕು, ಅದು ಅಳಿಸಿ ಹೋಗಬೇಕು. ಅದ್ರ ಮಾಹಿತಿ 4ನೇ ಪ್ಯಾರದ ನಂತರ ಬರಬೇಕು ಅಂತ ಕೇಳಿದ್ದಾರೆ. ಆಪ್ಷನ್ ಎ ಕಾಪಿ ಮತ್ತು ಅಂಟಿಸು, ಆಪ್ಷನ್ ಬಿ ಕಾಪಿ ಕತ್ತರಿಸು ಮತ್ತು ಅಂಟಿಸು, ಆಪ್ಷನ್ ಸಿ ಕತ್ತರಿಸು ಕಾಪಿ ಮತ್ತು ಅಂಟಿಸು, ಆಪ್ಷನ್ ಡಿ ಕತ್ತರಿಸು ಮತ್ತು ಅಂಟಿಸು. ಕತ್ತರಿಸು ನಥಿಂಗ್ ಬಟ್ ಕಟ್ ಆಗುತ್ತೆ ಸ್ನೇಹಿತರೆ. ಸರಿಯಾದ ಉತ್ತರ ಆಪ್ಷನ್ ಡಿ ಕತ್ತರಿಸು ಮತ್ತು ಅಂಟಿಸು. ಅಂದರೆ ಕಟ್ ಆ್ಯಂಡ್ ಪೇಸ್ಟ್ ಆಗುತ್ತೆ. ಕಟ್ ಮಾಡಿದ್ರೆ ಏನಾಗುತ್ತೆ, 2ನೇ ಪ್ಯಾರದ ಮಾಹಿತಿ ಏನಾಗುತ್ತೆ ಅಳಿಸಿ ಹೋಗಿ 4ನೇ ಪ್ಯಾರದಲ್ಲಿ ನಾವು ಪೇಸ್ಟ್ ಮಾಡೋದ್ರಿಂದ ಅಲ್ಲಿ ಬಂದು ಕೂರುತ್ತೆ. 2ನೇ ಪ್ಯಾರದಲ್ಲಿರೋ ಮಾಹಿತಿ ಅಳಿಸಿ ಹೋಗುತ್ತೆ. ಅದರಿಂದ ನಾವು ಸರಿಯಾದ ವಿಧಾನ ಅಂದರೆ ಕಟ್ ಆ್ಯಂಡ್ ಪೇಸ್ಟ್ ಆಗುತ್ತೆ. ಕಾಪಿ ಆ್ಯಂಡ್ ಪೇಸ್ಟ್ ಮಾಡಿದರೆ 2ನೇ ಪ್ಯಾರದಲ್ಲಿರೋ ಮಾಹಿತಿ ಅಲ್ಲಿ ಹಾಗೆ ಉಳಿದಿರುತ್ತೆ. ಹಾಗಾಗಿ ನಾವು ಕಟ್ ಆ್ಯಂಡ್ ಪೇಸ್ಟ್ ವಿಧಾನವನ್ನು ಅನುಸರಿಸ್ತೇವೆ. ಇನ್ನು ಶಾರ್ಟ್ಕಟ್ ಕೀ ಬಗ್ಗೆ ನೋಡೋದಾದರೆ ಕಟ್ಟಿನ ಶಾರ್ಟ್ಕಟ್ ಕೀ ಏನಂತಂದರೆ Ctrl+X, ಪೇಸ್ಟಿನ ಶಾರ್ಟ್ಕಟ್ ಕೀ Ctrl+V, ಕಾಪಿಯ ಶಾರ್ಟ್ಕಟ್ ಕೀ Ctrl+C ಆಗಿರುತ್ತೆ. ಮುಂದಿನ ಪ್ರಶ್ನೆ, ವರ್ಡ್ 2010ರಲ್ಲಿ ನೀವು ಒಂದು ಪತ್ರಕ್ಕಾಗಿ ಎನ್ವಲೋಪ್ ರಚಿಸಲು ಬಯಸುತ್ತೀರಿ. ಯಾವ ಆಯ್ಕೆನ ನೀವು ಉಪಯೋಗಿಸ್ತೀರ ಕೇಳಿದ್ದಾರೆ. ಆಪ್ಷನ್ ಎ ಕ್ಲಿಕ್ ಮೇಲಿಂಗ್ಸ್ ಎನ್ವಲೋಪ್ಸ್, ಆಪ್ಷನ್ ಬಿ ಕ್ಲಿಕ್ ಮೇಲಿಂಗ್ಸ್ ಸೆಲೆಕ್ಟ್ ರಿಸಿಪಿಯೆಂಟ್ಸ್ ಎನ್ವಲೋಪ್ಸ್, ಆಪ್ಷನ್ ಸಿ ಕ್ಲಿಕ್ ಫೈಲ್ ಜನರಲ್ ಎನ್ವಲೋಪ್ಸ್, ಕ್ಲಿಕ್ ಫೈಲ್ ಎನ್ವಲೋಪ್ಸ್. ಎನ್ವಲೋಪ್ಸ್ ಅಂತಂದರೆ ಗೊತ್ತಲ್ಲ ಸ್ನೇಹಿತರೆ, ಪತ್ರದ ಕವರ್ ಅಂತ ಹೇಳ್ತಾರಲ್ಲ, ಲೆಟರ್ ಕವರ್ ಅಂತ ಹೇಳ್ತಾರೆ, ಎನ್ವಲಪ್ಸ್ ಅಂತ ಹೇಳ್ತಾರಲ್ಲ, ಆ ಎನ್ವಲಪ್ನ ನೀವು MS ವರ್ಡ್ನಲ್ಲಿ ಕ್ರಿಯೇಟ್ ಮಾಡಬೇಕು. ಯಾವ ಆಯ್ಕೆನ ನೀವು ಇದರಲ್ಲಿ ಬಳಸ್ತೀರಾ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಎ ಕ್ಲಿಕ್ ಮೇಲಿಂಗ್ಸ್ ಮತ್ತು ಎನ್ವಲಪ್ಸ್. ಮೇಲಿಂಗ್ಸ್ ಮೆನುವಲ್ಲಿ ಎನ್ವಲಪ್ಸ್ ಅಂತ ಹೇಳ್ಬಿಟ್ಟು ಒಂದು ಸಬ್ ಮೆನು ಇದೆ. ಅಲ್ಲಿ ನೀವು ಹೋದರೆ ಏನಾಗುತ್ತೆ, ಮೇಲಿಂಗ್ಸ್ ಮೆನುವಲ್ಲಿ ಕ್ರಿಯೇಟ್ ಅಂತ ಒಂದು ಆಪ್ಷನ್ ಇದೆ. ಅದರಲ್ಲಿ ಎನ್ವಲಪ್ಸ್ಗಳು ರೆಡಿ ಇದ್ದಾವೆ. ನಿಮಗೆ ಯಾವುದೇ ರೀತಿಯಾದಂಥ ಎನ್ವಲಪ್ಸ್ ಬೇಕೋ ಆ ರೀತಿಯ ಎನ್ವಲಪ್ಸ್ಗಳನ್ನು ನೀವು ಅಪ್ಲೈ ಮಾಡೋದ್ರ ಮೂಲಕ ನಿಮ್ಮ ಪತ್ರಕ್ಕೆ ಒಂದು ಎನ್ವಲಪ್ಗಳನ್ನು ಕ್ರಿಯೇಟ್ ಮಾಡ್ಬೋದಾಗಿದೆ ಸ್ನೇಹಿತರೆ. ಮುಂದಿನ ಪ್ರಶ್ನೆ, F8 3 ಸಲ ಅದುಮಿದಾಗ ಯಾವುದರ ಆಯ್ಕೆ ಮಾಡ್ಬೋದು. ಅಂದರೆ F8ನ ಕಂಟಿನ್ಯೂಸ್ ಆಗಿ 3 ಸಲ ಟೈಪ್ ಮಾಡಿದಾಗ ಅಥವಾ 3 ಸಲ ಪ್ರೆಸ್ ಮಾಡಿದಾಗ ಯಾವುದು ಸೆಲೆಕ್ಟ್ ಆಗಿದೆ ಕೇಳಿದ್ದಾರೆ. ಆಪ್ಷನ್ ಎ ಒಂದು ಶಬ್ದ, ಆಪ್ಷನ್ ಬಿ ಒಂದು ವಾಕ್ಯ, ಆಪ್ಷನ್ ಸಿ ಒಂದು ಪ್ಯಾರಾಗ್ರಾಫ್, ಆಪ್ಷನ್ ಡಿ ಸಂಪೂರ್ಣ ಡಾಕ್ಯುಮೆಂಟ್. ಸರಿಯಾದ ಉತ್ತರ ಆಪ್ಷನ್ ಬಿ ಒಂದು ವಾಕ್ಯ. ಓಕೆನಾ. F8ನ ನಾವು 3 ಸಲ ಟೈಪ್ ಮಾಡೋದ್ರ ಮೂಲಕ ಒಂದು ಸೆಂಟೆನ್ಸ್ಗಳನ್ನು ನಾವು ಏನು ಮಾಡ್ಬೋದು, ಆಯ್ಕೆ ಮಾಡ್ಬೋದು. ಹಾಗಾದರೆ ಒಂದು ಆಪ್ಷನ್ ಎ ಕೇಳಿದರೆ ಒಂದು ಶಬ್ದನ ನಾನು ಸೆಲೆಕ್ಟ್ ಮಾಡಬೇಕು ಅಂತಂದರೆ ಕೆಳಗಡೆ ವಿವರಣೆ ಇದೆ ನೋಡಿ ಸ್ನೇಹಿತರೆ. F8ನ 2 ಟೈಮ್ಸ್ ಅಂದರೆ 2 ಸಲ ನಾವು ಪ್ರೆಸ್ ಮಾಡಿದರೆ ಒಂದು ಪದ ಅಥವಾ ಒಂದು ಶಬ್ದ ಏನಾಗುತ್ತೆ ಸೆಲೆಕ್ಟ್ ಆಗುತ್ತೆ. ಅದೇ F8ನ 3 ಟೈಮ್ಸ್ ನಾವು ಪ್ರೆಸ್ ಮಾಡಿದರೆ ಕಂಟಿನ್ಯೂಸ್ಲಿ ಒಂದು ಸೆಂಟೆನ್ಸ್ ಸೆಲೆಕ್ಟ್ ಆಗ್ತದೆ. ಅದೇ F8ನ 4 ಸಲ ಪ್ರೆಸ್ ಮಾಡಿದ್ರೆ ಒಂದು ಪ್ಯಾರಾಗ್ರಾಫ್ ಏನಾಗ್ತದೆ ಸೆಲೆಕ್ಟ್ ಆಗ್ತದೆ. ಇಲ್ಲ ನನಗೆ ಹೋಲ್ ಡಾಕ್ಯುಮೆಂಟ್ ಸೆಲೆಕ್ಟ್ ಆಗಬೇಕು ಅಂತಂದರೆ F8ನ 5 ಟೈಮ್ಸ್ ಪ್ರೆಸ್ ಮಾಡಿದ್ರೆ ಇಡೀ ಒಂದು ಡಾಕ್ಯುಮೆಂಟು ಸೆಲೆಕ್ಟ್ ಆಗ್ತದೆ. ಓಕೆನಾ. ಮುಂದಿನ ಪ್ರಶ್ನೆ, MS ವರ್ಡ್ನಲ್ಲಿ ಸ್ಪೆಲ್ಲಿಂಗ್ ಪರಿಶೀಲನೆಗೆ ಬಳಸುವ ಕೀ ಯಾವುದು. ಆಪ್ಷನ್ ಎ F7, ಆಪ್ಷನ್ ಬಿ F3, ಆಪ್ಷನ್ ಸಿ F5, ಆಪ್ಷನ್ ಡಿ F1. ಓಕೆನಾ. ಸ್ಪೆಲ್ಲಿಂಗ್ ಪರಿಶೀಲನೆ ಅಂತ ನೀವು ಯಾವುದೋ ಒಂದು ವರ್ಡ್ನ ತಪ್ಪಾಗಿ ಎಂಟ್ರಿ ಮಾಡಿರ್ತೀರಾ. ಓಕೆನಾ. ಆ ಸ್ಪೆಲ್ಲಿಂಗ್ ಸರಿ ಇದೆಯಲ್ಲ ಅಂತ ನೀವು ಚೆಕ್ ಮಾಡಬೇಕು ಅಂದರೆ ಯಾವ ಒಂದು ಕೀ ಬಳಸ್ತೀರಾ, ಯಾವ ಫಂಕ್ಷನ್ ಕೀ ಬಳಸ್ತೀರಾ ಅಂತ ಒಂದು ಕ್ವಶನ್ ಕೇಳಿದ್ದಾರೆ. ಸರಿಯಾದ ಉತ್ತರ ಬಂದ್ಬಿಟ್ಟು F7 ಪ್ರೆಸ್ ಮಾಡೋದ್ರ ಮೂಲಕ ನಾವು ಸೆಲೆಕ್ಟ್ ಮಾಡಿದಂತಹ ವರ್ಡ್ಗಳು ಅಥವಾ ಒಂದೇನು ಸೆಂಟೆನ್ಸ್ದ ಸ್ಪೆಲ್ಲಿಂಗ್ಗಳನ್ನು ನಾವು ಪರಿಶೀಲನೆ ಮಾಡ್ಬೋದು. ಅದಕ್ಕಾಗಿ F7 ನಾವು ಬಳಸ್ತೀವಿ. ಓಕೆನಾ. F7 ಬಳಸೋದ್ರಿಂದ ನಾವು ಸ್ಪೆಲ್ಲಿಂಗ್ ಚೆಕ್ ಮಾಡ್ಬೋದಾಗಿದೆ. ಇನ್ನು F1 ಫಂಕ್ಷನ್ ಕೀ ಯಾಕೆ ಯೂಸ್ ಮಾಡ್ತೀವಿ MS ವರ್ಡಲ್ಲಿ ಅಂತಂದರೆ ಹೆಲ್ಪಿಗೋಸ್ಕರ, ಸಹಾಯಕ್ಕಾಗಿ
ಸಹಾಯಕ್ಕಾಗಿ F1 ಬಳಸ್ತೇವೆ. ಇನ್ನು F5 ಯಾಕೆ ಬಳಸ್ತೀವಿ ಅಂತಂದರೆ ಗೋ ಟು ಕಮಾಂಡ್ ಓಪನ್ ಆಗಲಿಕ್ಕೆ ನಾವು F5 ಫಂಕ್ಷನ್ ಕೀನ MS ವರ್ಡ್ನಲ್ಲಿ ಬಳಸ್ತೀವಿ ಸ್ನೇಹಿತರೆ. ಮುಂದಿನ ಪ್ರಶ್ನೆ, MS ವರ್ಡ್ನಲ್ಲಿ ಎಷ್ಟು ರೀತಿಯ ಅಲೈನ್ಮೆಂಟ್ ಲಭ್ಯವಿದೆ ಕೇಳಿದ್ದಾರೆ. ಎಷ್ಟು ರೀತಿಯ ಅಲೈನ್ಮೆಂಟ್ MS ವರ್ಡ್ ಹೊಂದಿದೆ ಅಂತ ಕೇಳಿದ್ದಾರೆ. ಆಪ್ಷನ್ ಎ 4, ಆಪ್ಷನ್ ಬಿ 3, ಆಪ್ಷನ್ ಸಿ 5, ಆಪ್ಷನ್ ಡಿ 2. ಸರಿಯಾದ ಉತ್ತರ ಆಪ್ಷನ್ ಎ 4. ಓಕೆನಾ. 4 ರೀತಿಯಂಥ ಅಲೈನ್ಮೆಂಟ್ ಇರುತ್ತೆ. ನಾವು ಕ್ರಿಯೇಟ್ ಮಾಡಿದಂತಹ ಡಾಕ್ಯುಮೆಂಟ್ ಯಾವ ಅಲೈನ್ಮೆಂಟಲ್ಲಿ ಇರಬೇಕು, ಲೆಫ್ಟ್ ಸೈಡಿಗೆ ಸ್ಟಾರ್ಟ್ ಆಗಬೇಕಾ, ಲೆಫ್ಟ್ ಸೈಡಿಗೆ ಬರಬೇಕು ಅಥವಾ ಸೆಂಟ್ರಿಗೆ ಬರಬೇಕು, ಜಸ್ಟಿಫೈ ಆಗಿ ಹರ್ಡ್ ಎಲ್ಲ ಕಡೆ ಹರಡಿರಬೇಕು ಅನ್ನೋದಕ್ಕೆ 4 ರೀತಿಯಾದಂತಹ ಅಲೈನ್ಮೆಂಟು ಏನಾಗ್ತದೆ MS ವರ್ಡ್ ಲಭ್ಯವಿದೆ. ಎಲ್ಲ ಅಕ್ಷರಗಳು ಸೆಂಟ್ರಾಗಿ ಬರಬೇಕು ಅಂದರೆ ಸೆಂಟರ್ ಅಲೈನ್ಮೆಂಟ್ ಯೂಸ್ ಮಾಡ್ತೀವಿ. ಅದಕ್ಕೆ ಶಾರ್ಟ್ಕಟ್ ಕೀ ಸೆಂಟರ್ ಇ. ಜಸ್ಟಿಫೈ ಅಂದರೆ ಅಕ್ಷರಗಳೆಲ್ಲ ಕಡೆ ಸಮಾನವಾಗಿ ಎಡ ಬಲಕ್ಕೆ ಸಮಾನವಾಗಿ ಹರಡಲಿಕ್ಕೆ ನಾವು ಜಸ್ಟಿಫೈ ಯೂಸ್ ಮಾಡ್ತೀವಿ. ಅದರ ಶಾರ್ಟ್ಕಟ್ ಕೀ ಬಂದ್ಬಿಟ್ಟು Ctrl+J. ಇನ್ನು ಅಕ್ಷರಗಳೆಲ್ಲ ಬಲಗಡೆಯಿಂದ ಸ್ಟಾರ್ಟ್ ಆಗಲಿ ಅನ್ನೋ ಉದ್ದೇಶಕ್ಕೆ ರೈಟ್ ಅಲೈನ್ಮೆಂಟ್ ಯೂಸ್ ಮಾಡ್ತೀವಿ. ಅದರ ಶಾರ್ಟ್ಕಟ್ ಕೀ ಬಂದು Ctrl+R. ಇನ್ನು ಅಕ್ಷರಗಳು ಲೆಫ್ಟಿಂದ ಸ್ಟಾರ್ಟ್ ಆಗಲಿಕ್ಕೆ ನಾವು ಲೆಫ್ಟ್ ಅಲೈನ್ಮೆಂಟ್ ಯೂಸ್ ಮಾಡ್ತೇವೆ. ಅದರ ಶಾರ್ಟ್ಕಟ್ ಕೀ ಬಂದ್ಬಿಟ್ಟು Ctrl+L. ಮುಂದಿನ ಪ್ರಶ್ನೆ, MS ವರ್ಡ್ನಲ್ಲಿ ಪೋರ್ಟ್ರೈಟ್ ಮತ್ತು ಲ್ಯಾಂಡ್ಸ್ಕೇಪ್ ಇದಕ್ಕೆ ಸಂಬಂಧಿಸಿದ ಕೇಳಿದ್ದಾರೆ. ಅಂದರೆ ಡಾಕ್ಯುಮೆಂಟ್ ಒಂದ್ಸಲ ಕ್ರಿಯೇಟ್ ಮಾಡಿದ್ದೀರಾ, ಅದನ್ನು ಪ್ರಿಂಟ್ ಮಾಡಬೇಕಾದ್ರೆ ಯಾವ ರೀತಿಯಲ್ಲಿ ಇರಬೇಕು ಕೇಳ್ತಾರೆ. ಪೋರ್ಟ್ರೈಟ್ ಅಂದ್ಬಿಟ್ರೆ ಈಗ A4 ಸೈಜ್ ಒಂದು ಡಾಕ್ಯುಮೆಂಟ್ನ ನಾವು ಪ್ರಿಂಟ್ ಮಾಡೋದು. ಲ್ಯಾಂಡ್ಸ್ಕೇಪ್ ಅಂತಂದರೆ A3 ಸೈಜ್, ಅಂದರೆ ನೋಡಿದ್ದೀರಲ್ಲ ಈ ಪಹಣಿ, ಈ RTC ಅಂತ ಹೇಳ್ತಾರಲ್ಲ, ಅವೆಲ್ಲ ಲ್ಯಾಂಡ್ಸ್ಕೇಪ್ ಆಗಿರುತ್ತೆ. ಅದನ್ನು A3 ಸೈಜ್ ಅದರಲ್ಲಿ ಪ್ರಿಂಟ್ ಮಾಡ್ತಿರ್ತಾರೆ. ಇಲ್ಲಿ ಯಾವ ಆಪ್ಷನ್ಗಳನ್ನು ಯೂಸ್ ಮಾಡಿಕೊಂಡು ಈ ರೀತಿ ಪೋರ್ಟ್ರೈಟ್ ಮತ್ತು ಲ್ಯಾಂಡ್ಸ್ಕೇಪನ್ನು ನಾವು ನೋಡ್ತೀವಿ ಅಂತ ಹೇಳಿದ್ದಾರೆ. ಆಪ್ಷನ್ ಎ ಓರಿಯೆಂಟೇಷನ್, ಆಪ್ಷನ್ ಬಿ ಮಾರ್ಜಿನ್ಸ್, ಆಪ್ಷನ್ ಸಿ ಹೆಡರ್ ಮತ್ತು ಫೋಟರ್, ಆಪ್ಷನ್ ಡಿ ಮೇಲ್ನ ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಎ ಓರಿಯೆಂಟೇಷನ್. ಓಕೆನಾ. ನಮಗೆ ಪೋರ್ಟ್ರೈಟ್ ಮತ್ತು ಲ್ಯಾಂಡ್ಸ್ಕೇಪ್ ಬೇಕು ಅಂತಂದರೆ ನಾವು ಮೊದಲನೇದಾಗಿ ಏನು ಮಾಡಬೇಕು ಅಂದರೆ MS ವರ್ಡ್ನಲ್ಲಿ ಪೇಜ್ ಲೇಔಟ್ ಮೆನುಗೆ ಹೋಗಬೇಕು. ಆ ಪೇಜ್ ಲೇಔಟ್ ಮೆನುವಲ್ಲಿ ಪೇಜ್ ಸೆಟಪ್ ಅನ್ನೋ ಒಂದು ಸಬ್ ಮೆನು ಇದೆ. ಆ ಸಬ್ ಮೆನುವಲ್ಲಿ ಓರಿಯೆಂಟೇಷನ್ ಅನ್ನೋ ಒಂದು ಆಪ್ಷನ್ ಇದೆ ಸ್ನೇಹಿತರೆ. ಆ ಆಪ್ಷನ್ನ ನಾವು ಸೆಲೆಕ್ಟ್ ಮಾಡೋದ್ರ ಮೂಲಕ ಕೊಟ್ಟಿರೋ ಡಾಕ್ಯುಮೆಂಟ್ ಪೋರ್ಟ್ರೈಟಲ್ಲಿ ಇರಬೇಕು, ಲ್ಯಾಂಡ್ಸ್ಕೇಪಲ್ಲಿ ಇರಬೇಕು ಅನ್ನೋದನ್ನು ನಾವು ಡಿಸೈಡ್ ಮಾಡ್ಬೋದು ಸ್ನೇಹಿತರೆ. ಇದು ಏನಾಗುತ್ತೆ ಅಂದರೆ ಪೋರ್ಟ್ರೈಟ್ ಲ್ಯಾಂಡ್ಸ್ಕೇಪ್ ಏನಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಅಂದರೆ ಪ್ರಿಂಟ್ ತೆಗಿಲಿಕ್ಕೆ, ದಾಖಲಾತಿ ಯಾವ ರೀತಿ ಇರಲಿ, ಪೋರ್ಟ್ರೈಟ್ ನೇರವಾಗಿರಲು, ಲ್ಯಾಂಡ್ಸ್ಕೇಪ್ ಅಂದರೆ ಅಗಲವಾಗಿ ಹರಡಿರಲು ಅನ್ನೋದಕ್ಕೆ ಈ ಒಂದು ಆಪ್ಷನ್ನ ಬಳಸ್ತಾರೆ. ಮುಂದಿನ ಪ್ರಶ್ನೆ, ಡ್ರಾಪ್ ಕ್ಯಾಪ್ ಎಂಬ ಆಯ್ಕೆಯನ್ನು ಯಾವ ಉದ್ದೇಶಕ್ಕೆ ಬಳಸ್ತೇವೆ? ಡ್ರಾಪ್ ಕ್ಯಾಪ್ ಅಂದರೆ ನಿಮಗೆಲ್ಲ ಚಿರಪರಿಚಿತ ಆಗಿದೆ. ಏನಂದರೆ ಈ ಇಂಗ್ಲೀಷ್ ನ್ಯೂಸ್ ಪೇಪರ್ಸ್ ಎಲ್ಲ ನೋಡಿರ್ತೀರ, ಹೆಡ್ಡಿಂಗಲ್ಲಿ ಒಂದು ಏನೋ ಒಂದು ಸುದ್ದಿಯಾಗಿರುತ್ತೆ, ಅದ್ರ ಬಗ್ಗೆ ಒಂದು ಸ್ಟಾರ್ಟಿಂಗ್ ದೊಡ್ಡ ಲೆಟರ್ ಕೊಟ್ಟಿರ್ತಾರೆ. ಅದು ಒಂದು ಲೆಟರ್ ಏನಾಗಿರುತ್ತೆ ಅಂದರೆ 3-4 ಪದಕ್ಕೆ ಜೋಡಣೆ ಆಗಂಗೆ ಆ ರೀತಿ ಕೊಟ್ಟಿರ್ತಾರೆ. ಅದನ್ನು ಡ್ರಾಪ್ ಕ್ಯಾಪ್ ಅಂತ ಕರಿತೀವಿ. ಓಕೆನಾ. ಪ್ಯಾರಾಗ್ರಾಫಿನ ಮೊದಲನೇ ಅಕ್ಷರ ಏನಾಗುತ್ತೆ ದೊಡ್ಡದಾಗಿರುತ್ತೆ, ಅದನ್ನು ನಾವು ಡ್ರಾಪ್ ಕ್ಯಾಪ್ ಅಂತ ಹೇಳ್ತೀವಿ. ಇಲ್ಲಿ ನೋಡೋಣ ಯಾವುದು ಆನ್ಸರ್ ಆಗುತ್ತೆ ಅಂತ ನೋಡೋಣ. ಆಪ್ಷನ್ ಎ ಒಂದು ಪ್ಯಾರಾ ತೆಗೆದು ಹಾಕಲು, ಆಪ್ಷನ್ ಬಿ ಪ್ಯಾರಾಗ್ರಾಫಿನ ಮೊದಲ ಅಕ್ಷರವನ್ನು ದೊಡ್ಡದಾಗಿ ಮಾಡಲು, ಆಪ್ಷನ್ ಸಿ 2 ಪ್ಯಾರಾಗಳ ನಡುವಿನ ಅಂತರವನ್ನು ಸರಿದೂಗಿಸಲು, ಆಪ್ಷನ್ ಡಿ ಅಲೈನ್ಮೆಂಟ್ ಸರಿ ಮಾಡಲು. ಸರಿಯಾದ ಉತ್ತರ ಪ್ಯಾರಾಗ್ರಾಫಿನ ಮೊದಲ ಅಕ್ಷರವನ್ನು ದೊಡ್ಡದಾಗಿ ಮಾಡಲು. ಇಲ್ಲಿ ಅಷ್ಟೇ ಹೇಳ್ದಲ್ಲ, ಪ್ಯಾರಾಗ್ರಾಫಿನ ಮೊದಲ ಅಕ್ಷರನ ದೊಡ್ಡದಾಗಿ ಮಾಡಲು ನಾವು ಏನು ಮಾಡ್ತೀವಿ, ಡ್ರಾಪ್ ಕ್ಯಾಪ್ನ ಬಳಸ್ತೀವಿ. ಇನ್ನು ಡ್ರಾಪ್ ಕ್ಯಾಪ್ನ ಹೇಗೆ ಅಪ್ಲೈ ಮಾಡಬೇಕು ಅಂತಂದರೆ MS ವರ್ಡ್ನಲ್ಲಿ ಇನ್ಸರ್ಟ್ ಮೆನುಗೆ ಹೋಗ್ಬೇಕು ಸ್ನೇಹಿತರೆ. ಇನ್ಸರ್ಟ್ ಮೆನುವಲ್ಲಿ ಸಬ್ ಮೆನು ಏನಿದೆ, ಟೆಕ್ಸ್ಟ್ ಇದೆ. ಆ ಟೆಕ್ಸ್ಟಲ್ಲಿ ನಮಗೆ ಡ್ರಾಪ್ ಕ್ಯಾಪ್ ಅವೈಲೇಬಲ್ ಇದೆ. ಡ್ರಾಪ್ ಕ್ಯಾಪ್ನ ನಾವು ಅಳವಡಿಸೋದ್ರ ಮೂಲಕ ಪ್ಯಾರಾಗ್ರಾಫಿನ ಮೊದಲ ಅಕ್ಷರವನ್ನು ದೊಡ್ಡದಾಗಿ ಮಾಡೋಕ್ಕೆ ನಮಗೆ ಹೆಲ್ಪ್ ಆಗುತ್ತೆ. ಮುಂದಿನ ಪ್ರಶ್ನೆ, ಈ ಕೆಳಗಿನ ಯಾವ ಕೀಲಿಯನ್ನು ಹಿಂದಿನ ಬದಲಾವಣೆ ರದ್ದುಗೊಳಿಸಲು ಬಳಸ್ತೇವೆ? ಅಂದರೆ ಹಿಂದಿನ ಏನು ತಪ್ಪು ಮಾಡಿರ್ತೀವಿ ಅದನ್ನು ಸರಿ ಬದಲಾವಣೆ ಮಾಡಬೇಕು ಅಂತ ಬಳಸುವ ಕೀ ಯಾವುದು ಕೇಳಿದರೆ. ಆಪ್ಷನ್ ಎ Ctrl+Z, ಆಪ್ಷನ್ ಬಿ Ctrl+Y, ಆಪ್ಷನ್ ಸಿ Ctrl+U, ಆಪ್ಷನ್ ಡಿ Ctrl+X. ಸರಿಯಾದ ಉತ್ತರ ಆಪ್ಷನ್ ಎ Ctrl+Z. ಅಂದರೆ ಅಂಡು ದ ಲಾಸ್ಟ್ ಆ್ಯಕ್ಷನ್ ಬಗ್ಗೆ ಕೇಳಿದ್ದಾರೆ. ಓಕೆನಾ. ನಾವು ಮಾಡಿದ ಕಾರ್ಯನ ಬದಲಾವಣೆ ಮಾಡಬೇಕು, ಯಾವ ಕೀ ಬಳಸ್ತೀವಿ ಅಂತಂದರೆ ಆಪ್ಷನ್ ಎ Ctrl+Z ಆಗಿರುತ್ತೆ. ಓಕೆನಾ. ಅಂಡು ದ ಲಾಸ್ಟ್ ಆ್ಯಕ್ಷನ್ ಅಂತ ಹೇಳ್ತಾರೆ ಅದನ್ನ ಇಂಗ್ಲೀಷ್ನಲ್ಲಿ. ಆಪ್ಷನ್ ಎ Ctrl+Z. ಇನ್ನು ಆಪ್ಷನ್ ಬಿ Ctrl+Y ಅಂತಂದರೆ ರೀಡು ದ ಲಾಸ್ಟ್ ಆ್ಯಕ್ಷನ್. ಓಕೆ. ಇನ್ನು Ctrl+U ಅಂತಂದರೆ ಅಂಡರ್ಲೈನ್ ಮಾಡಲಿಕ್ಕೆ ಬಳಸ್ತೇವೆ. Ctrl+X ಅಂತಂದರೆ ಕಟ್ ಮಾಡಲಿಕ್ಕೆ ನಾವು ಈ ಶಾರ್ಟ್ಕಟ್ ಕೀನ ಬಳಸ್ತೇವೆ ಸ್ನೇಹಿತರೆ. ಮುಂದಿನ ಪ್ರಶ್ನೆ, MS ವರ್ಡ್ನಲ್ಲಿ ಟೈಪ್ ಮಾಡುವಾಗ ಹಸಿರು ಬಣ್ಣದ ಗೆರೆ ಯಾವುದನ್ನು ಸೂಚಿಸ್ತದೆ? ನಾವೆಲ್ಲ MS ವರ್ಡಲ್ಲಿ ಟೈಪ್ ಮಾಡ್ತಿರ್ತೀವಿ, ಸಡನ್ನಾಗಿ ಏನಾಗುತ್ತೆ, ಒಂದು ಜಿಗ್ಜ್ಯಾಗ್ ಶೇಪಲ್ಲಿ ಗ್ರೀನ್ ಕಲರ್ ಅಂಡರ್ಲೈನ್ ಬರುತ್ತೆ. ಯಾಕೆ ಈ ಥರ ಬರುತ್ತೆ? ಆಪ್ಷನ್ ಎ ಸ್ಪೆಲ್ಲಿಂಗ್ ಎರರ್, ಆಪ್ಷನ್ ಬಿ ವ್ಯಾಕರಣಾಂಶ ತಪ್ಪು, ಆಪ್ಷನ್ ಸಿ ಕಾಂಟೆಕ್ಸ್ಚುಯಲ್ ಎರರ್, ಆಪ್ಷನ್ ಡಿ ಫಾಂಟ್ ಎರರ್. ಸರಿಯಾದ ಉತ್ತರ ಆಪ್ಷನ್ ಬಿ ವ್ಯಾಕರಣಾಂಶ ತಪ್ಪು ಅಥವಾ
ಗ್ರಾಮ್ಯಾಟಿಕಲ್ ಮಿಸ್ಟೇಕ್ ಅಂತ ಹೇಳ್ತಾರೆ. ಓಕೆನಾ, ಗ್ರಾಮ್ಯಾಟಿಕಲ್ ಮಿಸ್ಟೇಕಿಗೆ ಏನಾಗುತ್ತೆ, ಗ್ರೀನ್ ಕಲರ್ ಜಿಗ್ಜ್ಯಾಗ್ ಲೈನ್ ಬರುತ್ತೆ ಸ್ನೇಹಿತರೆ. ಓಕೆ, ಇನ್ನೊಂದು ಅಬ್ಸರ್ವ್ ಮಾಡಿರ್ತೀರಾ, ರೆಡ್ ಕಲರ್ ಜಿಗ್ಜ್ಯಾಗ್ ಲೈನ್ ಬರುತ್ತೆ. ಯಾಕೆ ಈ ಥರ ಬರುತ್ತೆ ಅಂದರೆ, ನಾವು ಟೈಪ್ ಮಾಡಿರೋ ವರ್ಡ್ ಏನಾದರೂ ತಪ್ಪಾಗಿದ್ದರೆ ಅದು ಡಿಕ್ಷನರಿಲಿ ಆ ವರ್ಡ್ ಇಲ್ಲ ಅಂತ ಅಂದರೆ ಏನಾಗುತ್ತೆ, ನಮಗೆ ರೆಡ್ ಕಲರ್ ಜಿಗ್ಜ್ಯಾಗ್ ಲೈನ್ ಕಂಡು ಬರುತ್ತೆ. ಓಕೆನಾ, ಗ್ರೀನ್ ಕಲರ್ ಕಂಡು ಬರೋದು ಗ್ರಾಮ್ಯಾಟಿಕಲ್ ಎರರ್ಗಾದರೆ, ಇನ್ನು ರೆಡ್ ಕಲರ್ ಲೈನ್ ಕಂಡು ಬರೋದು ಸ್ಪೆಲ್ಲಿಂಗ್ ಮಿಸ್ಟೇಕಿಗೆ ಆಗಿರುತ್ತೆ ಸ್ನೇಹಿತರೆ. ಮುಂದಿನ ಪ್ರಶ್ನೆ, MS ವರ್ಡ್ನಲ್ಲಿ ಶಿಫ್ಟ್ ಪ್ಲಸ್ ಡಿಲೀಟ್ ಎಂಬ ಶೀಘ್ರ ಮಾರ್ಗವನ್ನು ಅಥವಾ ಶಾರ್ಟ್ಕಟ್ ಕೀಯನ್ನು ಯಾವುದಕ್ಕೆ ಬಳಸ್ತೀವಿ ಅಂತ ಕೇಳಿದ್ದಾರೆ. ಆಪ್ಷನ್ ಎ, ಆಯ್ಕೆ ಮಾಡಿದ ಅಂಶವನ್ನು ಕಾಪಿ ಮಾಡಲು. ಆಪ್ಷನ್ ಬಿ, ಆಯ್ಕೆ ಮಾಡಿದ ಅಂಶಕ್ಕೆ ಮರುನಾಮಕರಣ ಮಾಡಲು. ಆಪ್ಷನ್ ಸಿ, ಆಯ್ಕೆ ಮಾಡಿದ ಅಂಶವನ್ನು ಶಾಶ್ವತವಾಗಿ ತೆಗೆದುಹಾಕಲು. ಆಪ್ಷನ್ ಡಿ, ಆಯ್ಕೆ ಮಾಡಿದ ಅಂಶವನ್ನು ಕತ್ತರಿಸಲು. ಸರಿಯಾದ ಉತ್ತರ ಆಯ್ಕೆ ಮಾಡಿದ ಅಂಶವನ್ನು ಶಾಶ್ವತವಾಗಿ ತೆಗೆದುಹಾಕಲು. ಅಂದರೆ ಶಿಫ್ಟ್ ಪ್ಲಸ್ ಡಿಲೀಟ್ ಎಂಬ ಶಾರ್ಟ್ಕಟ್ ಕೀನ ನಾವು ಬಳಸಿ ಏನಾದರೂ ಯಾವುದಾದ್ರು ಡಾಕ್ಯುಮೆಂಟ್ ಆಗಲಿ ಯಾವುದಾದ್ರು ಒಂದು ಫೈಲ್ನ ಡಿಲೀಟ್ ಮಾಡಿದ್ರೆ ಏನಾಗುತ್ತೆ ಅಂತಂದರೆ ರೀಸೈಕಲ್ ಬಿನ್ಗೆ ಹೋಗಿ ಕೂತ್ಕೊಳ್ಳಲ್ಲ. ಓಕೆನಾ, ಹಾಗೆ ಡಿಲೀಟ್ ಮಾಡ್ತಾ ಏನಾಗ್ತದೆ, ಡಾಕ್ಯುಮೆಂಟ್ ಆಗಲಿ ಒಂದು ಫೈಲ್ ಆಗಿರಲಿ ಒಂದು ಇಮೇಜ್ ಆಗಿರಲಿ ಅದೇನಾಗ್ತದೆ ರೀಸೈಕಲ್ ಬಿನ್ನಿಗೆ ಹೋಗಿ ಕೂತ್ಕೊಳ್ಳುತ್ತೆ. ರೀಸೈಕಲ್ ಬಿನ್ನಿಗೆ ಹೋಗೋದು ತಪ್ಪಿಸ್ಬೇಕು ಅಂತಂದರೆ, ಪರ್ಮನೆಂಟ್ ಡಿಲೀಟ್ ಆಗಬೇಕು ಅಂತಂದರೆ ನಾವು ಶಿಫ್ಟ್ ಪ್ಲಸ್ ಡಿಲೀಟ್ ಒತ್ತೋದ್ರ ಮೂಲಕ ಏನಾಗುತ್ತೆ ರೀಸೈಕಲ್ ಬಿನ್ನಲ್ಲಿ ಆ ಒಂದು ಫೈಲ್ ಹೋಗಿ ಕೂತ್ಕೊಳ್ಳೋದೇ ಇರೋಗೆ ಮಾಡ್ಬೋದು ಸ್ನೇಹಿತರೆ. ಓಕೆನಾ. ಮುಂದಿನ ಪ್ರಶ್ನೆ, ಪೇಜ್ ಡೌನ್ ಕೀಲಿಯು ಈ ಕೆಳಗಿನ ಕೆಲಸವನ್ನು ನಿರ್ವಹಿಸುತ್ತೆ. ಪೇಜ್ ಡೌನ್ ಏನು ಕೀ ಇದೆ, ಆ ಒಂದು ಕೀ ಏನು ಕೆಲಸ ಮಾಡುತ್ತೆ MS ವರ್ಡಲ್ಲಿ ಕೇಳಿದ್ದಾರೆ. ಆಪ್ಷನ್ ಎ, ಕರ್ಸರನ್ನು ಒಂದು ಸಾಲು ಕೆಳಗೆ ಚಲಿಸುತ್ತದೆ. ಆಪ್ಷನ್ ಬಿ, ಕರ್ಸರನ್ನು ಒಂದು ಪುಟದಷ್ಟು ಕೆಳಗೆ ಚಲಿಸುತ್ತದೆ. ಆಪ್ಷನ್ ಸಿ, ಕರ್ಸರನ್ನು ಒಂದು ಸ್ಕ್ರೀನಷ್ಟು ಕೆಳಗೆ ಚಲಿಸುತ್ತದೆ. ಆಪ್ಷನ್ ಡಿ, ಕರ್ಸರನ್ನು ಒಂದು ಪ್ಯಾರಾದಷ್ಟು ಕೆಳಗೆ ಚಲಿಸುತ್ತದೆ ಅಂತ ಕೇಳಿದ್ದಾರೆ. ಓಕೆನಾ, ಸರಿಯಾದ ಉತ್ತರ ಆಪ್ಷನ್ ಸಿ, ಕರ್ಸರನ್ನು ಒಂದು ಸ್ಕ್ರೀನಷ್ಟು ಕೆಳಗೆ ಚಲಿಸುತ್ತದೆ ಕೇಳಿದ್ದಾರೆ. ಇಲ್ಲಿ ನೋಡಿ, ಪೇಜ್ ಡೌನ್ ಕೀನ ನಾವು ಯಾಕೆ ಬಳಸ್ತೀವಿ ಅಂತಂದರೆ, ಕರ್ಸರ್ ಏನಾಗುತ್ತೆ ಒಂದು ಸ್ಕ್ರೀನ್ ಅಂದರೆ ಈಗ ನಾವೇನು ಟೈಪ್ ಮಾಡ್ತಿರ್ತೀವ ಆ ಒಂದು ಸ್ಕ್ರೀನಿಂದ ಡೌನ್ ಹೋಗಲಿ ಅನ್ನೋದಕ್ಕೆ ನಾವೇನು ಮಾಡ್ತೀವಿ, ಪೇಜ್ ಡೌನ್ ಕೀನ ಬಳಸ್ತೀವಿ. ಅದೇ ಒಂದು ಸ್ಕ್ರೀನ್ ನಾವು ಮೇಲೆ ಹೋಗಬೇಕು ಅಂತಂದರೆ ಪೇಜ್ ಅಪ್ ಬಳಸ್ತೀವಿ ಸ್ನೇಹಿತರೆ. ಪೇಜ್ ಅಪ್ ಬಳಸೋದ್ರಿಂದ ಏನಾಗುತ್ತೆ, ಒಂದು ಸ್ಕ್ರೀನ್ ನಾವು ಮೇಲೆ ಹೋಗ್ತೀವಿ. ಇನ್ನೂ ಒಂದಿಷ್ಟು ಆಪ್ಷನ್ಸ್ ಇದ್ದಾವೆ. ಕಂಟ್ರೋಲ್ ಪ್ಲಸ್ ಪೇಜ್ ಡೌನ್ ಯಾಕೆ ಬಳಸ್ತೀವಿ ಅಂತಂದರೆ, ನೆಕ್ಸ್ಟ್ ಪೇಜಿಗೆ ಹೋಗ್ತೀವಿ ನಾವು. ಡೌನ್ ಪ್ರೆಸ್ ಮಾಡಿದ್ರೆ ಪೇಜ್ ಡೌನ್ ಪ್ರೆಸ್ ಮಾಡಿದ್ರೆ ನಾವು ನೆಕ್ಸ್ಟ್ ಸ್ಕ್ರೀನಿಗೆ ಹೋಗ್ತೀವಿ, ಹೌದಲ್ಲ. ಆ ನೆಕ್ಸ್ಟ್ ಸ್ಕ್ರೀನಿನ ಆರಂಭಕ್ಕೆ ಹೋಗಬೇಕು, ಸ್ಟಾರ್ಟಿಂಗ್ ಪಾಯಿಂಟಿಗೆ ಹೋಗಬೇಕು ಅಂತಂದರೆ ಕಂಟ್ರೋಲ್ ಪ್ಲಸ್ ಪೇಜ್ ಡೌನ್ ಬಳಸ್ತೀವಿ. ಅದೇ ಹಿಂದಿನ ಸ್ಕ್ರೀನ್ ಅಥವಾ ಹಿಂದಿನ ಪೇಜ್ನ ಆರಂಭಕ್ಕೆ ಹೋಗಬೇಕು ಅಂತಂದರೆ ಕಂಟ್ರೋಲ್ ಪ್ಲಸ್ ಪೇಜ್ ಅಪ್ನ ಬಳಸ್ತೀವಿ ಸ್ನೇಹಿತರೆ. ಮುಂದಿನ ಪ್ರಶ್ನೆ, ಯಾವ ವಿಷಯ ಪಟ್ಟಿಕೆಯಿಂದ ನೀವು ಹೆಡರ್ ಮತ್ತು ಫೂಟರನ್ನು ಸೇರ್ಪಡೆ ಮಾಡುವುದು ಕೇಳಿದ್ದಾರೆ. ಓಕೆನಾ, ಹೆಡರ್ ಮತ್ತು ಫೂಟರನ್ನು ನೀವು ಯಾವ ಮೆನುಗಳ ಮೂಲಕ ಎಂಟ್ರಿ ಮಾಡೋದು ಕೇಳಿದರೆ. ಆಪ್ಷನ್ ಎ, ಫಾರ್ಮ್ಯಾಟ್ ಮೆನು. ಆಪ್ಷನ್ ಬಿ, ವ್ಯೂ ಮೆನು. ಆಪ್ಷನ್ ಸಿ, ಟೂಲ್ಸ್ ಮೆನು. ಆಪ್ಷನ್ ಡಿ, ಇನ್ಸರ್ಟ್ ಮೆನು. ಸರಿಯಾದ ಉತ್ತರ ಆಪ್ಷನ್ ಡಿ, ಇನ್ಸರ್ಟ್ ಮೆನು. ಇನ್ಸರ್ಟ್ ಮೆನು ಮೂಲಕ ಏನು ಮಾಡ್ಬೋದು, ನಾವು ಹೆಡರ್ ಮತ್ತು ಫೂಟರ್ನ ಸೇರ್ಪಡೆ ಮಾಡ್ಬೋದು. ಏನು ಹೆಡರ್ ಆ್ಯಂಡ್ ಫೂಟರ್ ಅಂತಂದರೆ, ನೀವು ಅದರ ಒಂದು ಬುಕ್ ಗಮನಿಸಿರ್ತೀರ, ಅದೊಂದು ಬುಕ್ ಗಮನಿಸಿರ್ತೀರ, ಕೆಳಗಡೆ ಹೆಡ್ಡಿಂಗಲ್ಲಿ ಒಂದು ಅದ್ರ ಬಗ್ಗೆ ಏನಾಗಿರುತ್ತೆ ಮಾಹಿತಿ ಇರುತ್ತೆ, ಯಾವ ಬುಕ್ಕು ಯಾವ ಎಡಿಷನ್ ಅಂತ. ಉದಾಹರಣೆ ಯಾವುದೋ ಒಂದು ಆಥರ್ ಬುಕ್ಕು ಬರೆದಿರ್ತಾನಲ್ಲ ಆ ಟೈಟಲ್ ಇರ್ತದೆ. ಇನ್ನು ಕೆಳಗಡೆ ಬಂದರೆ ಆ ಬುಕ್ಕಿನ ಪಾಠದ ಬಗ್ಗೆ ಆಗಿರ್ಬೋದು ಅಥವಾ ಸಣ್ಣದಾಗಿ ಒಂದು ಆಥರ್ನ ಹೆಸರು ಬಗ್ಗೆ ಇರುತ್ತೆ. ಓಕೆನಾ, ಗಮನಿಸಿರ್ತೀರ, ಒಂದು ಪೇಜ್ನ ಒಂದು ತೊಗೊಂಡ್ರೆ, ನೀವು ಒಂದು ಬುಕ್ಕಲ್ಲಿ ಪೇಜ್ ತೊಗೊಂಡ್ರೆ ಮೇಲ್ಗಡೆ ಏನಾಗುತ್ತೆ ಹೆಡ್ಡಿಂಗಲ್ಲಿ ಒಂದು ಆ ಬುಕ್ ಹೆಸರು ಇರ್ತದೆ. ಕೆಳಗಡೆ ಬಂದರೆ ಫೂಟರಲ್ಲಿ ಆ ಆಥರ್ ನೇಮ್ ಆಗಿರಲಿ, ಆ ಪಾಠದ ಹೆಸರಾಗಿರಲಿ, ಅದ್ರ ಬಗ್ಗೆ ಏನಾದ್ರು ಒಂದು ಮಾಹಿತಿ ಇರುತ್ತೆ. ಇದನ್ನೇ ಹೆಡರ್ ಮತ್ತು ಫೂಟರ್ ಅಂತ ಕರೀತಾರೆ. ಈ ರೀತಿ ಹೆಡರ್ ಮತ್ತು ಫೂಟರ್ಗಳನ್ನು ಹೇಗೆ ನಾವು ಸೇರ್ಪಡೆ ಮಾಡ್ಬೋದು ಅಂತಂದರೆ, ಇನ್ಸರ್ಟ್ ಮೆನುಗೆ ಹೋಗ್ಬಿಟ್ಟು ಅದರಲ್ಲಿ ಹೆಡರ್ ಮತ್ತು ಫೂಟರ್ನ ಆಯ್ಕೆ ಮಾಡೋದ್ರ ಮೂಲಕ ನಾವೇನು ಮಾಡ್ಬೋದು, ಹೆಡರ್ ಮತ್ತು ಫೂಟರ್ನ ನಾವು ಸೇರ್ಪಡೆ ಮಾಡ್ಬೋದಾಗಿದೆ. ಮುಂದಿನ ಪ್ರಶ್ನೆ, ಹಾರ್ಡ್ ಕಾಪಿ ಎಂದರೇನು? ಓಕೆನಾ, ಆಪ್ಷನ್ ಎ, ಹಾರ್ಡ್ ಬೋರ್ಡ್ ಮೇಲಿನ ಬರಹ. ಆಪ್ಷನ್ ಬಿ, ಮುದ್ರಣಗೊಂಡ ಉತ್ಪತ್ತಿ. ಆಪ್ಷನ್ ಸಿ, ಹಾರ್ಡ್ ಡಿಸ್ಕ್ನಲ್ಲಿ ಸಂಗ್ರಹಿಸಲಾದ ಸುದ್ದಿಗಳು. ಆಪ್ಷನ್ ಡಿ, ಪುನರಾವರ್ತಿತ ನಕಲುಗಳು. ಸರಿಯಾದ ಉತ್ತರ ಮುದ್ರಣಗೊಂಡ ಉತ್ಪತ್ತಿ, ಆಪ್ಷನ್ ಬಿ ಆಗುತ್ತೆ. ಓಕೆನಾ, ಹಾರ್ಡ್ ಕಾಪಿ ಅಂತಂದರೆ ಗೊತ್ತಾಯ್ತಲ್ಲ, ನಾವೇನು ಫಿಸಿಕಲ್ಲಾಗಿ ನೋಡ್ತೀವಿ ಪೇಪರ್ ಮೇಲ್ಗಡೆ ನಾವು ಒಂದು ಮಾಹಿತಿಗಳನ್ನು, ನಾವು ರಚಿಸಿದ ಡಾಕ್ಯುಮೆಂಟ್ನ ಪೇಪರ್ ಮೇಲೆ ನೋಡ್ತೀವಿ, ಅದನ್ನು ಹಾರ್ಡ್ ಕಾಪಿ ಅಂತ ಕರೀತಾರೆ. ಅದೇ ಮಾಹಿತಿ ಬಂದ್ಬಿಟ್ಟು ನಾವು ಡೆಸ್ಕ್ಟಾಪ್ಗಳಲ್ಲಿ ಅಥವಾ ಡಿಜಿಟಲ್ ಡಾಕ್ಯುಮೆಂಟ್ ಫೈಲ್ಗಳನ್ನು ನಾವು ಕಂಪ್ಯೂಟರ್ಗಳಲ್ಲಿ ನೋಡ್ತೀವಲ್ವ, ಅಥವಾ ಏನು ಮೊಬೈಲ್ಗಳಲ್ಲಿ ನೋಡ್ತೀವಿ, ಅವುಗಳನ್ನೆಲ್ಲ ನಾವು ಸಾಫ್ಟ್ ಕಾಪಿ ಅಂತ ಕರಿತೀವಿ. ಫಿಸಿಕಲ್ಲಾಗಿ ಪೇಪರಲ್ಲಿ ಬಂದಿರೋ ಮಾಹಿತಿ, ಟೈಪ್ ಆಗಿರೋ ಮಾಹಿತಿಗಳನ್ನು ನಾವು ಏನಂತ ಕರಿತೀವಿ, ಹಾರ್ಡ್ ಕಾಪಿ ಅಂತ ಕರಿತೀವಿ. ಅದೇ ಮಾಹಿತಿ ಡಿಜಿಟಲ್ ಆಗಿಬಿಟ್ಟು ಸಿಸ್ಟಮಲ್ಲಾಗಲಿ ಮೊಬೈಲಲ್ಲಾಗಿದ್ದರೆ ಅದನ್ನು ನಾವು ಸಾಫ್ಟ್ ಕಾಪಿ ಅಂತ ಕರಿತೀವಿ. ಮುಂದಿನ ಪ್ರಶ್ನೆ, MS ವರ್ಡ್ನಲ್ಲಿ ಯಾವ ಸಾಲಿನ ಅಂತರ ಅಥವಾ ಲೈನ್ ಸ್ಪೇಸಿಂಗ್ ಅಮಾನ್ಯವಾಗಿದೆ? ಅಂದರೆ ಲೈನ್ ಸ್ಪೇಸಿಂಗ್ ಇರ್ತದೆ, ಲೈನ್ ಸ್ಪೇಸಿಂಗ್ ಯಾವ ಥರದ ಲೈನ್ ಸ್ಪೇಸಿಂಗ್ MS ವರ್ಡ್ನಲ್ಲಿ ಇಲ್ಲ ಅಂತ ಕೇಳಿದ್ದಾರೆ. ಆಪ್ಷನ್ ಬಿ
ಒಂದು, ಆಪ್ಷನ್ ಬಿ 2, ಆಪ್ಷನ್ ಸಿ 3, ಆಪ್ಷನ್ ಡಿ ಅನೇಕ ಅಥವಾ ಮಲ್ಟಿಪಲ್. ಸರಿಯಾದ ಉತ್ತರ ಆಪ್ಷನ್ ಸಿ 3. ನೋಡಿ ಸ್ನೇಹಿತರೆ, MS ವರ್ಡ್ನಲ್ಲಿ ಲಭ್ಯವಿರೋ ಲೈನ್ ಸ್ಪೇಸಿಂಗ್ ಸಿಂಗಲ್ ಇದೆ, ಡಬಲ್ ಇದೆ ಮತ್ತು ಮಲ್ಟಿಪಲ್ ಇದೆ. ಆದರೆ ಟ್ರಿಪಲ್ ಲೈನ್ ಸ್ಪೇಸಿಂಗ್ ಆಪ್ಷನ್ MS ವರ್ಡ್ನಲ್ಲಿ ಲಭ್ಯವಿಲ್ಲ. ಮುಂದಿನ ಪ್ರಶ್ನೆ, MS ವರ್ಡ್ನಲ್ಲಿ ಈ ಕೆಳಕಂಡ ಯಾವ ವಿಧದ ಪೇಜ್ ಮಾರ್ಜಿನ್ ಇರುವುದಿಲ್ಲ ಹೇಳಿದ್ದಾರೆ. ಓಕೆನಾ, ಪೇಜ್ ಮಾರ್ಜಿನ್ ಯಾವ ರೀತಿಯಾದ ಪೇಜ್ ಮಾರ್ಜಿನ್ MS ವರ್ಡ್ನಲ್ಲಿ ಇರಲ್ಲ ಅಂತ ಕೇಳಿದ್ದಾರೆ. ಆಪ್ಷನ್ ಎ ಎಡ, ಆಪ್ಷನ್ ಬಿ ಬಲ, ಆಪ್ಷನ್ ಸಿ ಮಧ್ಯ, ಆಪ್ಷನ್ ಡಿ ಮೇಲಿನ. ಸರಿಯಾದ ಉತ್ತರ ಮಧ್ಯ. ಓಕೆನಾ, ಯಾವುದೇ ರೀತಿಯಾದಂತಹ ಮಧ್ಯ ಮಾರ್ಜಿನ್ ಕೂಡ MS ವರ್ಡ್ ಲಭ್ಯವಿಲ್ಲ. ನೀವು ಗಮನಿಸಿದ್ದೀರಾ, ಮೇಲ್ಗಡೆ ಇರೋದು ಮಾರ್ಜಿನ್ಗೆ ನಾವು ಮೇಲಿನ ಮಾರ್ಜಿನ್ ಅಥವಾ ಟಾಪ್ ಮಾರ್ಜಿನ್ ಅಂತ ಕರಿತೀವಿ. ಕೆಳಗಡೆ ಇರೋ ಮಾರ್ಜಿನಿಗೆ ನಾವು ಬಾಟಮ್ ಮಾರ್ಜಿನ್ ಅಂತ ಕರಿತೀವಿ. ಇನ್ನು ಲೆಫ್ಟ್ ಸೈಡಿಗಿರೋ ಮಾರ್ಜಿನ್ ಲೆಫ್ಟ್ ಮಾರ್ಜಿನ್, ರೈಟ್ ಸೈಡ್ ಇರೋ ಮಾರ್ಜಿನ್ಗಳನ್ನು ನಾವು ರೈಟ್ ಸೈಡ್ ಮಾರ್ಜಿನ್ ಅಂತ ಕರಿತೀವಿ. ಯಾವುದೇ ಅಂತ ಸೆಂಟರ್ ಮಾರ್ಜಿನ್ ಅನ್ನೋ ಆಪ್ಷನ್ ಲಭ್ಯವಿರೋದಿಲ್ಲ ಸ್ನೇಹಿತರೆ. ಮುಂದಿನ ಪ್ರಶ್ನೆ, MS ವರ್ಡ್ನಲ್ಲಿ ವೃತ್ತಪತ್ರಿಕೆಯನ್ನು ಕಲ್ಪಿಸಬೇಕಾಗಿದ್ದರೆ ಯಾವ ಫೀಚರ್ನ ಬಳಸ್ತೀರಾ ಅಂತ ಕೇಳಿದ್ದಾರೆ. ಓಕೆನಾ, ಒಂದು ವೃತ್ತಪತ್ರಿಕೆಯನ್ನು ನಾವು ಕ್ರಿಯೇಟ್ ಮಾಡಬೇಕಾದ್ರೆ ಯಾವ ಫೀಚರ್ನ ಬಳಸಿ MS ವರ್ಡ್ನಲ್ಲಿ ನಾವು ತಯಾರು ಮಾಡ್ತೀವಿ ಅಂತ ಕೇಳಿದ್ದಾರೆ. ಆಪ್ಷನ್ ಎ ಟ್ಯಾಬ್ಗಳು, ಆಪ್ಷನ್ ಬಿ ಕಾಲಮ್ಗಳು, ಆಪ್ಷನ್ ಸಿ ಬುಲೆಟಿಂಗ್ ಮತ್ತು ನಂಬರಿಂಗ್, ಆಪ್ಷನ್ ಡಿ ಕೋಷ್ಟಕಗಳು. ಸರಿಯಾದ ಉತ್ತರ ಆಪ್ಷನ್ ಬಿ ಕಾಲಮ್. ಕಾಲಮ್ನ ನಾವು ಫೀಚರ್ ಬಳಸೋದ್ರ ಮೂಲಕ ನಾವೇನು ಮಾಡ್ತೀವಿ, ವೃತ್ತಪತ್ರಿಕೆಯನ್ನು ನಾವು ಕ್ರಿಯೇಟ್ ಮಾಡ್ತೀವಿ MS ವರ್ಡ್ನಲ್ಲಿ ಸ್ನೇಹಿತರೆ. ಮುಂದಿನ ಪ್ರಶ್ನೆ, ವರ್ಡ್ ಪ್ರೊಸೆಸರ್ನಲ್ಲಿ ಹೊಸ ಪ್ಯಾರಾಗಿ ಹೋಗಲು ಬಳಸುವ ಕೀ ಯಾವುದು? ವರ್ಡ್ ಪ್ರೊಸೆಸರ್ ನಥಿಂಗ್ ಬಟ್ MS ವರ್ಡ್. ಓಕೆನಾ, ಪದ ಸಂಸ್ಕರಣೆಗಾಗಿ ಬಳಸುವಂತಹ ಸಾಫ್ಟ್ವೇರ್ಗಳನ್ನು ನಾವು MS ವರ್ಡ್ ಅಂತ ಕರಿತೀವಿ. ಹಾಗಾಗಿ ಅವರು ಅದನ್ನು ಬದಲಿಸಲು ಕರೀತಾರೆ. ವರ್ಡ್ ಪ್ರೊಸೆಸರ್ ಅಂದರೆ ನೀವು ಅನ್ಯತಾ ಭಾವಿಸಬೇಡಿ, ವರ್ಡ್ ಪ್ರೊಸೆಸರ್ ನಥಿಂಗ್ ಬಟ್ MS ವರ್ಡ್ ಅಂತ ಹೇಳ್ತಾರೆ. ಆಪ್ಷನ್ ಎ F12, ಆಪ್ಷನ್ ಬಿ ಇನ್ಸರ್ಟ್, ಆಪ್ಷನ್ ಸಿ ಎಂಟರ್, ಆಪ್ಷನ್ ಡಿ ಟ್ಯಾಬ್. ಸರಿಯಾದ ಉತ್ತರ ಆಪ್ಷನ್ ಸಿ ಎಂಟರ್. ಓಕೆನಾ, ನಾವು ಒಂದು ಪ್ಯಾರಾ ಮುಗಿದ ನಂತರ ಇನ್ನೊಂದು ಹೊಸ ಪ್ಯಾರಾಗೆ ಹೋಗೋಕ್ಕೆ ಏನು ಮಾಡ್ತೀವಿ, MS ವರ್ಡ್ಗಳಲ್ಲಿ ನಾವು ಎಂಟರ್ ಕೀನ ಬಳಸ್ತೇವೆ. ಇನ್ನು F12 ಶಾರ್ಟ್ಕಟ್ ಕೀ ಯಾಕೆ ಬಳಸ್ತಾರೆ MS ವರ್ಡಲ್ಲಿ ಅಂತಂದರೆ, ಮಾಹಿತಿ ನಾವು ಸೇವ್ ಮಾಡಿರ್ತೀವಲ್ಲ ಅದನ್ನು ಸೇವ್ ಆ್ಯಸ್ ಮಾಡಲಿಕ್ಕೆ ಏನು ಮಾಡ್ತಾರೆ, ಇದನ್ನು F12 ಕೀನ ಬಳಸ್ತಾರೆ. ಇನ್ನು ಟ್ಯಾಬ್ ಕೀ ಯಾಕೆ ಬಳಸ್ತಾರೆ ಅಂತಂದರೆ, ಮುಂದಿನ ಸೆಲ್ಗೆ ಕಂಟೆಂಟ್ಗಳು ಹೋಗಲಿ ಅನ್ನೋ ಉದ್ದೇಶಕ್ಕೆ, ಅಥವಾ ಮುಂದಿನ ಸೆಲ್ ಕಂಟೆಂಟಲ್ಲಿರೋ ಮಾಹಿತಿಯನ್ನು ಸೆಲೆಕ್ಟ್ ಮಾಡಲಿಕ್ಕೆ ನಾವು ಟ್ಯಾಬ್ ಕೀನ MS ವರ್ಡ್ನಲ್ಲಿ ಬಳಸ್ತೀವಿ. ಮುಂದಿನ ಪ್ರಶ್ನೆ, ನೀವು ಎಷ್ಟು ವಿಧದಲ್ಲಿ ಡಾಕ್ಯುಮೆಂಟ್ನ ಸೇವ್ ಮಾಡುವುದು ಕೇಳಿದ್ದಾರೆ. ಓಕೆನಾ, MS ವರ್ಡಲ್ಲಿ ಎಷ್ಟು ವಿಧವಾಗಿ ನೀವು ಡಾಕ್ಯುಮೆಂಟ್ನ ಸೇವ್ ಮಾಡುವುದು ಕೇಳಿದ್ದಾರೆ. ಆಪ್ಷನ್ ಎ 3, ಆಪ್ಷನ್ ಬಿ 4, ಆಪ್ಷನ್ ಸಿ 5, ಆಪ್ಷನ್ ಡಿ 6. ಸರಿಯಾದ ಉತ್ತರ ಆಪ್ಷನ್ ಎ 3. ಓಕೆನಾ, ಯಾವ ರೀತಿ ಸೇವ್ ಮಾಡ್ತೀವಿ, ಫಸ್ಟ್ ನಾವು ಡಾಕ್ಯುಮೆಂಟ್ ಕ್ರಿಯೇಟ್ ಆಗಿರುತ್ತೆ. ಡಾಕ್ಯುಮೆಂಟ್ ಕ್ರಿಯೇಟ್ ಆದ ನಂತರ ನಾವೇನು ಮಾಡ್ತೀವಿ, ಫೈಲ್ ಮೆನುಗೆ ಹೋಗ್ತೀವಿ. ಅಲ್ಲಿ ಸೇವ್ ಕ್ಲಿಕ್ ಮಾಡೋದ್ರ ಮೂಲಕ ಡಾಕ್ಯುಮೆಂಟ್ನ ಸೇವ್ ಮಾಡ್ತೀವಿ. ಇನ್ನೂ ಒಂದು ಶಾರ್ಟ್ಕಟ್ ಕೀ ಇದೆ, ಯಾವುದು ಅಂತಂದರೆ Ctrl+S ಪ್ರೆಸ್ ಮಾಡೋದ್ರ ಮೂಲಕ ನಾವೇನು ಮಾಡ್ತೀವಿ, ಡಾಕ್ಯುಮೆಂಟ್ನ ಸೇವ್ ಮಾಡ್ತೀವಿ. ಅದು ಬಿಟ್ಟು F12 ಫಂಕ್ಷನ್ ಕೀಗಳನ್ನು ಯೂಸ್ ಮಾಡೋದ್ರ ಮೂಲಕ ಡಾಕ್ಯುಮೆಂಟ್ನ ಸೇವ್ ಮಾಡ್ತೀವಿ. ಇದೇ 3 ವಿಧದ ಸೇವ್ ಮಾಡುವಂತಹ ವಿಧಾನ ಆಗಿದೆ MS ವರ್ಡ್ನಲ್ಲಿ ಸ್ನೇಹಿತರೆ. ಆದ್ದರಿಂದ ಸರಿಯಾದ ಉತ್ತರ ಆಪ್ಷನ್ ಎ 3 ಆಗಿದೆ. ಮುಂದಿನ ಪ್ರಶ್ನೆ, MS ವರ್ಡ್ನಲ್ಲಿ ರೂಲರ್ನ ಉದ್ದೇಶ ಏನು? ಓಕೆನಾ, ನೋಡಿರ್ತೀರ, MS ವರ್ಡ್ ಓಪನ್ ಮಾಡಿದಾಗ ನಿಮಗೆ ಮೇಲ್ಗಡೆ ಒಂದು ಸಣ್ಣ ಸ್ಕೇಲ್ ಕಾಣುತ್ತಲ್ವ ನಿಮಗೆ. ಇಲ್ಲಂದರೆ ಮೇಲ್ಗಡೆ ಒಂದು ಟಾಪಲ್ಲಿ ಕೇಳುತ್ತೆ ಅಥವಾ ಎಡಗಡೆ ಇರ್ತದೆ. ಓಕೆ, ವರ್ಟಿಕಲ್ ಅಂತ ಕರೀತಾರೆ, ಹಾರಿಜಾಂಟಲ್ ಅಂತ ಕರೀತಾರೆ. ಹಾರಿಜಾಂಟಲ್ ರೂಲರ್ ಮತ್ತು ವರ್ಟಿಕಲ್ ರೂಲರ್ ಅಂತ ಕರೀತಾರೆ. ಆ ರೀತಿಯಾದ ರೂಲರ್ಗಳನ್ನು ನಾವು ಯಾಕೆ ಬಳಸ್ತೀವಿ ಕೇಳಿದರೆ, ಆಪ್ಷನ್ ಎ ಟ್ಯಾಬ್ ಸೆಟ್ ಮಾಡಲು, ಆಪ್ಷನ್ ಬಿ ಇಂಡೆಂಟ್ ಸೆಟ್ ಮಾಡಲು, ಆಪ್ಷನ್ ಸಿ ಪುಟದ ಮಾರ್ಜಿನ್ ಬದಲಾಯಿಸಲು, ಆಪ್ಷನ್ ಡಿ ಮೇಲಿನ ಎಲ್ಲ ಉಪಯೋಗಕ್ಕೆ ಕೇಳಿದ್ದಾರೆ. ಸರಿಯಾದ ಉತ್ತರ ಮೇಲಿನ ಎಲ್ಲ ಉಪಯೋಗಕ್ಕೆ. ಓಕೆನಾ, ಯಾಕೆ ಬಳಸ್ತೀವಿ, ಟ್ಯಾಬ್ ಸೆಟ್ ಮಾಡೋಕ್ಕೆ ಬಳಸ್ತೀವಿ, ಹೌದು. ಇಂಡೆಂಟ್ ಸೆಟ್ ಮಾಡೋಕ್ಕೆ ಬಳಸ್ತೀವಿ, ಹೌದು. ಪುಟದ ಮಾರ್ಜಿನ್ನ ಬದಲಾಯಿಸೋಕ್ಕೆ ನಾವು ರೂಲರ್ನ ಬಳಸ್ತೀವಿ. ಎಲ್ಲ ಉದ್ದೇಶಕ್ಕೋಸ್ಕರ ನಾವೇನು ಮಾಡ್ತೀವಿ, ರೂಲರ್ನ ಬಳಸ್ತೀವಿ. ಮುಂದಿನ ಪ್ರಶ್ನೆ, MS ವರ್ಡ್ನಲ್ಲಿ ಇನ್ಸರ್ಟ್ ಎಂಡ್ ನೋಟ್ ಎಲ್ಲಿ ಕಾಣುವಿರಿ? ಓಕೆನಾ, MS ವರ್ಡ್ನಲ್ಲಿ ಇನ್ಸರ್ಟ್ ಎಂಡ್ ನೋಟ್ ಹೇಳಿದ್ನಲ್ಲಿ ಈಗಷ್ಟೇ ಹೇಳಿದೆ. ಎಂಡ್ ನೋಟ್ ಅಂತಂದರೆ, ಈಗ ಏನೋ ಒಂದು ಪೇಜ್ ಇರುತ್ತೆ, ಆ ಪೇಜ್ನ ತಳಭಾಗದಲ್ಲಿ ಲಾಸ್ಟ್ ಲೈನಿಗೆ ಮಾರ್ಜಿನ್ ಮುಗಿದ ಮೇಲೆ ಒಂದು ಸಣ್ಣ ಮಾಹಿತಿನ ಟೈಪ್ ಆಗಿರ್ತಾರೆ, ಅದನ್ನೇ ಎಂಡ್ ನೋಟ್ ಅಂತ ಕರೀತಾರೆ. ಆ ಎಂಡ್ ನೋಟ್ ನಾವು ಅಳವಡಿಸಬೇಕು ಅಂತಂದರೆ ಏನು ಮಾಡಬೇಕು, ಯಾವ ಮೆನು ಹೋಗಬೇಕು ಕೇಳಿದ್ದಾರೆ. ಆಪ್ಷನ್ ಎ ಫೈಲ್ ಮೆನು, ಆಪ್ಷನ್ ಬಿ ರೆಫರೆನ್ಸಸ್ ಮೆನು, ಆಪ್ಷನ್ ಸಿ ಮೇಲಿಂಗ್ಸ್ ಮೆನು, ಆಪ್ಷನ್ ಡಿ ಡಿಸೈನ್ ಮೆನು. ಸರಿಯಾದ ಉತ್ತರ ಆಪ್ಷನ್ ಬಿ ರೆಫರೆನ್ಸಸ್ ಮೆನು ಆಗಿರೋ ಸ್ನೇಹಿತರೆ. ಓಕೆನಾ, ರೆಫರೆನ್ಸಸ್ ಮೆನುವಲ್ಲಿ ನಾವು ಹೋದರೆ ಫುಟ್ ನೋಟ್ಸ್ ಅನ್ನೋ ಒಂದು ಸಬ್ ಮೆನು ಸಿಗುತ್ತೆ. ಅದರಲ್ಲಿ ಇನ್ಸರ್ಟ್ ಎಂಡ್ ನೋಟ್ ಅನ್ನೋ ಒಂದು ಆಪ್ಷನ್ ಲಭ್ಯವಿದೆ. ಇದರ ಮೂಲಕ ಏನು ಮಾಡ್ಬೋದು, ನಾವು ಏನು ಡಾಕ್ಯುಮೆಂಟ್ ಇರುತ್ತೆ ಅದಕ್ಕೆ ಅಡಿ ಟಿಪ್ಪಣಿಗಳನ್ನು ಸೇರಿಸ್ಬೋದು. ಓಕೆ, ಇಲ್ಲೂ ಕೂಡ ಎಕ್ಸ್ಪ್ಲನೇಷನ್ ಗಮನಿಸ್ಬೋದು. ಎಂಡ್ ನೋಟ್ ಅಂತ ಹೇಳಿದರೆ, ಸಂಶೋಧಕ ವರದಿ ಅಥವಾ ಸರ್ಕಾರಿ ವರದಿಗಳಿಗೆ ಪ್ರತಿ ದತ್ತಾಂಶಕ್ಕೆ ಪೂರಕವಾದ ಅಡಿ ಟಿಪ್ಪಣಿಗಳ ಕಮಾಂಡನ್ನು ನೀಡುವುದನ್ನು ನಾವು ಎಂಡ್ ನೋಟ್ ಅಂತ ಹೇಳ್ತೀವಿ ಅಂತ ಹೇಳಿದ್ದಾರೆ.
ಮುಂದಿನ ಪ್ರಶ್ನೆ, MS ವರ್ಡ್ ಎಂಬುದು ಈ ಕೆಳಗಿನ ಯಾವುದಕ್ಕೆ ಉದಾಹರಣೆ ಕೇಳಿದ್ದಾರೆ? ಓಕೆನಾ. ಆಪ್ಷನ್ ಎ ಆಪರೇಟಿಂಗ್ ಸಿಸ್ಟಮ್, ಆಪ್ಷನ್ ಬಿ ಪ್ರಕ್ರಿಯೆ ಸಾಧನ, ಆಪ್ಷನ್ ಸಿ ಅನ್ವಯಿಕ ಸಾಧನ, ಆಪ್ಷನ್ ಡಿ ಇನ್ಪುಟ್ ಡಿವೈಸ್. ಸರಿಯಾದ ಉತ್ತರ ಆಪ್ಷನ್ ಸಿ ಅನ್ವಯಿಕ ಸಾಫ್ಟ್ವೇರ್, ನಥಿಂಗ್ ಬಟ್ ಅಪ್ಲಿಕೇಶನ್ ಸಾಫ್ಟ್ವೇರ್. ಏನಕ್ಕೆ ನಾವು MS ವರ್ಡ್ನ ನಾವು ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂತ ಕರಿತೀವಿ ಅಂತಂದರೆ, ನಿರ್ದಿಷ್ಟ ಕಾರ್ಯ ಮಾಡಲಿಕ್ಕೋಸ್ಕರನೇ ಬಳಸುವ ಒಂದು ಸಾಫ್ಟ್ವೇರ್ಗಳನ್ನು ನಾವು ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂತ ಕರಿತೀವಿ. MS ವರ್ಡ್ ಅಂತ ಅಂದರೆ ಪದ ಸಂಸ್ಕರಣೆಗಾಗಿ ಬಳಸುವ ಒಂದು ಸಾಫ್ಟ್ವೇರ್ ಆಗಿದೆ, ಅಥವಾ ವರ್ಡ್ ಪ್ರೊಸೆಸಿಂಗ್ಗೋಸ್ಕರ ಬಳಸುವ ಒಂದು ಅಪ್ಲಿಕೇಶನ್ ಆಗಿರೋದ್ರಿಂದ ಅದನ್ನು ನಾವು ಅನ್ವಯಿಕ ಸಾಫ್ಟ್ವೇರ್ ಅಥವಾ ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂತ ಕರಿತೀವಿ ಸ್ನೇಹಿತರೆ. ಮುಂದಿನ ಪ್ರಶ್ನೆ, MS ವರ್ಡ್ನಲ್ಲಿ ಬುಕ್ ಮಾರ್ಕ್ಗಳ ಬಳಕೆ ಏನು? ಓಕೆನಾ. ಬುಕ್ ಮಾರ್ಕ್ಗಳನ್ನು ಯಾಕೋಸ್ಕರ MS ವರ್ಡ್ನಲ್ಲಿ ಬಳಸ್ತೀವಿ ಅಂತ ಕೇಳಿದ್ದಾರೆ. ಆಪ್ಷನ್ ಎ ಸ್ಪೆಲ್ಲಿಂಗ್ ಸರಿ ಮಾಡಲು, ಆಪ್ಷನ್ ಬಿ ಡಾಕ್ಯುಮೆಂಟ್ನ ನಿರ್ದಿಷ್ಟ ಸ್ಥಳಕ್ಕೆ ಹೋಗಲು, ಆಪ್ಷನ್ ಸಿ ತಪ್ಪಾದ ಸ್ಪೆಲ್ಲಿಂಗ್ ನಿರ್ಲಕ್ಷಿಸಲು, ಆಪ್ಷನ್ ಡಿ ಅಲೈನ್ಮೆಂಟ್ಸ್ಗಳನ್ನು ಹಾಗೆ ಉಳಿಸಲು. ಸರಿಯಾದ ಉತ್ತರ ಆಪ್ಷನ್ ಡಿ ಡಾಕ್ಯುಮೆಂಟ್ನ ನಿರ್ದಿಷ್ಟ ಸ್ಥಳಕ್ಕೆ ಹೋಗಲು. ಓಕೆನಾ. ಡಾಕ್ಯುಮೆಂಟ್ನ ಒಂದು ಸ್ಪೆಸಿಫಿಕ್ ಪ್ಲೇಸ್ಗೆ ಹೋಗೋಕ್ಕೆ ನಾವೇನು ಮಾಡ್ತೀವಿ, ಬುಕ್ ಮಾರ್ಕ್ ಬಳಸ್ತೀವಿ. ನಾವಿಗೂ ನೋಡಿರ್ತೀರಲ್ಲ, ನೀವು ಗೂಗಲ್ ಕ್ರೋಮ್ ಯೂಸ್ ಮಾಡಿದಾಗ ಬುಕ್ ಮಾರ್ಕ್ ಮಾಡ್ಕೊಂಡಿರ್ತೀರ ಅಂತಂದರೆ, ನಿಮ್ಗೆ ಯಾವುದೋ ಒಂದು ವೆಬ್ ಪೇಜಲ್ಲಿ ಒಂದು ಮಾಹಿತಿ ಸಿಕ್ಕಿರುತ್ತೆ, ಅದನ್ನು ಮತ್ತೆ ಬುಕ್ ಮಾರ್ಕ್ ಮಾಡ್ಕೊಂಡಿರೋದ್ರಿಂದ ಏನು ಲಾಭ ಅಂತಂದರೆ, ಮತ್ತೆ ಅದನ್ನು ಹುಡುಕೋದು ಒಂದು ಸಮಯ ಉಳಿತಾಯ ಆಗುತ್ತೆ. ಆಮೇಲೆ ತಕ್ಷಣಕ್ಕೆ ನಿಮಗೆ ಆ ಮಾಹಿತಿ ಸಿಗೋ ಉದ್ದೇಶಕ್ಕೆ ಬುಕ್ ಮಾರ್ಕ್ ಮಾಡ್ಕೊಂಡಿರ್ತೀರ. ನೀವು ಅದನ್ನು ಒಂದು 2 ದಿವಸ ಬಿಟ್ಟು ಕೂಡ ಬುಕ್ ಮಾರ್ಕ್ಸಲ್ಲಿ ನೋಡಿದ್ರೆ ತಕ್ಷಣಕ್ಕೆ ಲಭ್ಯ ಇರುತ್ತೆ. ಇಲ್ಲಾಂದರೆ ಮತ್ತೆ ಆ ಮಾಹಿತಿನ ಹುಡುಕೋ ಕ್ರಿಯೆ ನೀವು ಪ್ರೊಸೆಸ್ನ ಸ್ಟಾರ್ಟ್ ಮಾಡಿ ಅದನ್ನು ಹುಡುಕಬೇಕಾಗಿರುತ್ತೆ. ಬುಕ್ ಮಾರ್ಕ್ ಮಾಡ್ಕೊಂಡ್ರೆ ಏನಾಗುತ್ತೆ, ತಕ್ಷಣಕ್ಕೆ ನಿಮಗೆ ಏನಾಗುತ್ತೆ, ಅದರ ಮಾಹಿತಿ ನಿಮಗೆ ಸಿಗುತ್ತೆ ಸ್ನೇಹಿತರೆ. ಓಕೆನಾ. ಇದಿಷ್ಟು MS ವರ್ಡ್ ಮೇಲಿನ ಸಂಭಾವ್ಯ ಪ್ರಶ್ನೆಗಳಾಗಿತ್ತು. ಇನ್ನೂ ಹೆಚ್ಚಿನ ಪ್ರಶ್ನೆಗಳನ್ನು ಮುಂದಿನ ತರಗತಿಯಲ್ಲಿ ನೋಡೋಣ. ಹೆಚ್ಚು ಕಂಪ್ಯೂಟರ್ ಕ್ಲಾಸ್ಗಳಿಗೆ ನೀವು ಪೂರ್ಣದೃಷ್ಟಿ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರ ಮೂಲಕ ಹೊಸ ನೋಟಿಫಿಕೇಷನ್ಗಳು ನಿಮಗೆ ಕೂಡ ಕಂಡುಬರುತ್ತೆ ಸ್ನೇಹಿತರೆ. ಆಫ್ಲೈನ್ ಕ್ಲಾಸ್ಗಳಿಗೆ ಮತ್ತು ಮಾಕ್ ಟೆಸ್ಟ್ಗಳಿಗೆ ಪೂರ್ಣದೃಷ್ಟಿ ಕೋಚಿಂಗ್ ಸೆಂಟರ್ ಸಾಗರದ ವಿನೋಬ ನಗರದಲ್ಲಿ ಇರುವಂತಹ ಕೋಚಿಂಗ್ ಸೆಂಟರ್, ಅಲ್ಲಿ ಬಂದು ನೀವು ಮಾಕ್ ಟೆಸ್ಟ್ಗಳನ್ನು ಕೂಡ ನೀವು ತಗೋಬೋದಾಗಿದೆ. ಇನ್ನು ಆಫ್ಲೈನ್ ಕ್ಲಾಸಸ್ಗಳು ಎಲ್ಲ ಸಬ್ಜೆಕ್ಟ್ಗಳ ಮೇಲೆ ಕೂಡ ಇನ್ಸ್ಟಿಟ್ಯೂಟ್ಗಳಲ್ಲಿ ಈಗಾಗಲೇ ಶುರುವಾಗಿದೆ. ವಿಲೇಜ್ ಅಕೌಂಟೆಂಟ್ ಮತ್ತು PDOಗಾಗಿ ಹೆಚ್ಚಿನ ಒಂದು ಕಾಳಜಿಯಿಂದ ಇಂಗ್ಲೀಷ್, ಕನ್ನಡ ಮತ್ತು ಕಂಪ್ಯೂಟರ್ ತರಗತಿಗಳು ಈಗಾಗಲೇ ಪ್ರಾರಂಭವಾಗಿದೆ ಸ್ನೇಹಿತರೆ. ಇದಿಷ್ಟು ಇವತ್ತಿನ MS ವರ್ಡ್ ಮೇಲಿನ ಕ್ಲಾಸ್ ಆಗಿತ್ತು. ಧನ್ಯವಾದ ಸ್ನೇಹಿತರೆ.